ಡೆಮೋಕ್ರಸಿ ಒಂದ್ ಕಡೆ ಸಾಯ್ತಾ ಇದೆ. ಅಂದ್ರೆ ಆಪೋಸಿಷನ್ ಪಾರ್ಟಿನೇ ಬೇಡ ಅಂತಾರೆ ಮೋದಿ ಅವರು. ಈಗ ಅದಾನಿ ಬಗ್ಗೆ ಮಾತಾಡಿದ್ರೆ ಪಾರ್ಲಿಮೆಂಟ್ ಅಲ್ಲಿ ರಾಹುಲ್ ಗಾಂಧಿ ಆಗಿರಲಿ, ಖರ್ಗೆ ಆಗಿರಲಿ, ಅವ್ರು ಇಮಿಡಿಯೇಟ್ ಆಗಿ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಮೆಜಾರಿಟಿ ಇಲ್ಲ, ಅಬ್ರಾಡ್ ಅಲ್ಲಿ ಏನೇನು ಹೇಳಿದ್ದಾರೆ ಅದನ್ನೆಲ್ಲ ಕಂಪೇರ್ ಮಾಡಿದ್ರೆ ಇಂಡಿಯಾ ನಿಂತ್ಕೊಂಡಿರೋದರ ಇಲ್ಲ, ಎಲ್ಲ ಎಲೆಕ್ಷನ್ ಟೈಮ್ ಅಲ್ಲಿ ಒಂದೊಂದು ಗಿಮಿಕ್ ಮಾಡ್ತಾರೆ. ಒಂದ್ ಎಲೆಕ್ಷನ್ ಗೆ ಬಂದ್ಬಿಟ್ಟು ಪುಲ್ವಾಮಾ ಆಯ್ತು, ಅದ್ರ ಬಗ್ಗೆ ಬಂದ್ಬಿಟ್ಟು ಸತ್ಯಪಾಲ್ ಮಾಲಿಕ್ ಬಂದು ಹೇಳಿದ್ರು. ಸತ್ಯಪಾಲ್ ಮಾಲಿಕ್ ಮಾತನ್ನ ಯಾರು ಕೇಳಲಿಲ್ಲ. ಈ ಎಲೆಕ್ಷನ್ ಗೆ ರಾಮ ಮಂದಿರ ಆಯ್ತು. ಈ ತರ ಒಳ್ಳೇದಂತ ಏನ್ ಒಳ್ಳೇದು ಮಾಡಿದಾರೆ ಹೇಳಿ ಮೇಡಮ್? ಬಿಲ್ಕಿಸ್ ಬಾನು ಕೇಸ್ ಏನಾಯ್ತು? ಆ 15th ಆಗಸ್ಟ್ ಅಲ್ಲೇ ರಿಲೀಸ್ ಮಾಡಿದ್ರು. ಅಮಿತ್ ಶಾ ಅವ್ರ ಮಗಳಿಗಾಗಿದ್ರೆ ಅವ್ರು ಬಿಡ್ತಾ ಇದ್ರಾ? ಸ್ಮೃತಿ ಇರಾನಿ ಮಗಳಿಗಾಗಿದ್ರೆ ಬಿಡ್ತಾ ಇದ್ರಾ? Education and hospitalization should be subsidized. India ಅದು ಕಾಸ್ಟ್ಲಿಯೆಸ್ಟ್ when compared to other countries. ಕರಪ್ಷನ್ ಫ್ರೀ ಅಂತ ಹೇಳ್ತಾ ಇದ್ದಾರೆ ಮೋದಿ ಅವರು. ಆದ್ರೆ ಕರಪ್ಷನ್ ಅವ್ರ ಪಾರ್ಟಿಯಲ್ಲಿ ಜಾಸ್ತಿ ಇದೆ. ಭಾರತ್ ಮಾಲಾ ಯೋಜನೆ, ಆ ಯೋಜನೆಯಲ್ಲಿ 7.5 lakhs crores ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಆ ಚುನಾವಣೆಯಲ್ಲಿ ಯಾರು ಪ್ರಧಾನಿ ಆದ್ರೆ ಉತ್ತಮ ಅಂತ ಅನ್ಸುತ್ತೆ? ನಮಗೆ 2 ಬಾರಿ ಮೋದಿ ಕೊಟ್ಟಿದ್ದೀವಿ. ಈ ಬಾರಿ ಒಂದು ಚೇಂಜಸ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಅಭಿಪ್ರಾಯ ಇದೆ. ಅಂದ್ರೆ ಕಾಂಗ್ರೆಸ್ ಪಾರ್ಟಿಯಿಂದ ಯಾರಾದ್ರೂ ಬರಬೇಕು ಅಂತಿದ್ಯಾ, ಅಥವಾ ರಾಹುಲ್ ಗಾಂಧಿ ಅಂತಿದ್ಯಾ, ಅಥವಾ ಖರ್ಗೆ ಅವರು ಅಂತಿದ್ಯಾ? ಎನಿ ಒನ್ ಯಾರಾದ್ರೂ ಇದ್ರೂ ಪರವಾಗಿಲ್ಲ, ಆದರೆ ಒಂದು ಚೇಂಜಸ್ ಬೇಕಂತ ನಾವು ಅನ್ನಿಸ್ತಾ ಇದೆ ನಮಗೆ. ಕಾರಣ ಏನಂದರೆ ಸುಮಾರು ಕಾರ್ಯಗಳಿದೆ, ನಾವು ನೋಡಿದ್ದೀವಿ. 10 ವರ್ಷದಲ್ಲಿ ಅಭಿವೃದ್ಧಿ ಅಂತ ಹೇಳಿದರೆ ಆ ಥರ ಅಭಿವೃದ್ಧಿ ಏನೂ ಆಗಲಿಲ್ಲ. ನಾವು ಕರಪ್ಷನ್ ಫ್ರೀ ಅಂತ ಹೇಳ್ತಾ ಇದ್ದಾರೆ ಮೋದಿ ಅವರು, ಆದರೆ ಕರಪ್ಷನ್ ಅವ್ರ ಪಾರ್ಟಿಯಲ್ಲಿ ಜಾಸ್ತಿ ಇದೆ. ಫಾರ್ ಎಕ್ಸಾಂಪಲ್ ಬಂದ್ಬಿಟ್ಟು ಭಾರತ್ ಮಾಲಾ ಯೋಜನೆ, ಆ ಯೋಜನೆಯಲ್ಲಿ ಸುಮಾರು 7.5 lakhs crores ಅದು ಬಂದ್ಬಿಟ್ಟು ನಿತಿನ್ ಗಡ್ಕರಿ ಅವರೇ ಹೇಳಿದ್ದಾರೆ ಇದಾಗಿದೆ ಅಂತ, ಕರಪ್ಷನ್ ಆಗಿದೆ ಅಂತ. ಆ ಕರಪ್ಷನ್ನ ಯಾರು ಎಕ್ಸ್ಪೋಸ್ ಮಾಡಿದ್ರು ಅವ್ರು ಇವತ್ತು ಅಲ್ಲಿ ಇಲ್ಲ. ಅವ್ರನ್ನ ಇಮಿಡಿಯೇಟಾಗಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅವ್ರು ಎಲ್ಲಿದ್ದಾರೆ ಅಂತ ಇನ್ನೂವರೆಗೆ ಗೊತ್ತಿಲ್ಲ. ಯಾರು ಅವ್ರು ರಿಪೋರ್ಟ್ ಕೊಟ್ಟರಲ್ಲ ಅವರು ಆ ಸ್ಥಾನದಲ್ಲಿ ಇಲ್ಲ. ಒಂದು. ಎರಡನೇದು, ವಿ ಹ್ಯಾವ್ ನೋ ಪಾರ್ಲಿಮೆಂಟ್ ಡೆಮೋಕ್ರಸಿ. ಪಾರ್ಲಿಮೆಂಟಲ್ಲಿ ಈಗ ನನ್ನ ಅಭಿಪ್ರಾಯ ಏನಿದೆ ಅಂತ ಮಾತಾಡಲಿಕ್ಕೆ ಅಲ್ಲಿ ಅವಕಾಶ ಕೊಡಲ್ಲ. ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ಪಾರ್ಲಿಮೆಂಟಲ್ಲಿ ನೋಡಿದ್ರೆ 194 ಜನನ ಉಚ್ಚಾಟನೆ ಮಾಡಿದ್ದಾರೆ. ಯಾಕೆ ಮಾಡಿದ್ರು? ಸೊ ವೆರ್ ಇಸ್ ದ ರೈಟ್ಸ್, ವೆರ್ ಇಸ್ ದ ಪಾರ್ಲಿಮೆಂಟ್ರಿ ಡಾಕ್ಯುಮೆಂಟ್ರಿ, ಡೆಮೋಕ್ರಸಿ ಒಂದು ಕಡೆ ಸಾಯ್ತಾ ಇದೆ. ಹಾಗಂದರೆ ಆ ಆಪೋಸಿಷನ್ ಪಾರ್ಟಿನೇ ಬೇಡ ಅಂತಾರೆ ಮೋದಿ ಅವರು. ಒಂದು. ಆ ಮಣಿಪುರ್ ವಿಷಯ ಬಂದಾಗ ಮೋದಿಯವರು ಒಂದ್ಬಿಟ್ಟು ಪಾರ್ಲಿಮೆಂಟಿಗೆ ಬಂದೇ ಇಲ್ಲ, ಒಂದು ಮಾತಿನ ಅದ್ರ ಬಗ್ಗೆ ಮಾತಾಡಲಿಲ್ಲ. ಆದರೆ ನಾವು ಹೆಣ್ಣು ಮಕ್ಕಳಿಗೆ ಒಳ್ಳೇದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನು ಒಳ್ಳೇದು ಮಾಡಿದ್ದಾರೆ? ಅಲ್ಲಿ ನೇಕಡಾಗಿ 2 ಹುಡುಗಿನ ಕರ್ಕೊಬರ್ತಾರೆ. ಅದ್ರ ಬಗ್ಗೆ ಮೋದಿಯವರು ಬಾಯಿ ಬಿಟ್ಟಿಲ್ಲ, ಅಮಿತ್ ಶಾ ಅವರು ಬಾಯಿ ಬಿಟ್ಟಿಲ್ಲ. ಹಾಗಾದರೆ ಏನು ನಡೀತಾ ಇದೆ ನಮ್ಮ ದೇಶದಲ್ಲಿ? ಹಾಗಾದರೆ ಹೆಣ್ಮಕ್ಳಿಗೆ ಏನು ರಕ್ಷಣೆ ಇದೆ, ಏನು ಸೇಫ್ಟಿ ಇದೆ? ಸೊ ಆ ಥರ ನಾವು ನೋಡಿದ್ರೆ ಸುಮಾರು ಇದೆ. ಈಗ ಅದಾನಿ ಅಂಬಾನಿ ಅವರು ಇದ್ದಾರೆ, ಅವ್ರು ನೋಡಿದ್ರೆ 16ಕ್ಕೂ 17ನೇ ಸ್ಥಾನದಲ್ಲಿದ್ದರು, ಇವತ್ತು ಅವ್ರು 2ನೇ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಈಗ ಅದಾನಿ ಬಗ್ಗೆ ಮಾತಾಡಿದ್ರೆ ಪಾರ್ಲಿಮೆಂಟಲ್ಲಿ ರಾಹುಲ್ ಗಾಂಧಿ ಆಗಿರಲಿ, ಖರ್ಗೆ ಆಗಿರಲಿ, ಅಥವಾ ಏನು ಬೇರೆ ಪಾರ್ಟಿನವ್ರು ಯಾರಾದರೂ ಮಾತಾಡಿದ್ರೆ ಮೌತ್ರ ಆಗಿರಲಿ, ಯಾರಾಗಿರಲಿ, ಅವರು ಇಮಿಡಿಯೇಟಾಗಿ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತಾ ಇದ್ದಾರೆ. ಯಾಕೆ ಹಂಗೆ? ಯಾಕಂದರೆ ಅದನ್ನು ಅದಾನಿ ಬಗ್ಗೆ ಅಂಬಾನಿ ಬಗ್ಗೆ ಮಾತಾಡಬಾರ್ದ ಪಾರ್ಲಿಮೆಂಟಲ್ಲಿ? ಏನು ನಡೀತಾ ಇದೆ ಅಂತ ಏನು ನಮ್ಮ ವಾಯ್ಸ್ನವರು ಹೇಳೋಕ್ಕೆ ಏನು ಹಕ್ಕಿಲ್ವ ಅವ್ರಿಗೆ? ಈಗ MP ಇಸ್ ರೆಪ್ರೆಸೆಂಟೇಟಿಂಗ್ ಮೀ. ಈಗ ಒಬ್ಬ MP ಇದ್ದಾನೆ, ಅವ್ರು ನನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ನಂದು ಪ್ರಶ್ನೆ ಏನು ಇಲ್ಲಿದೆಯಾ? ನಾನು ಹೋಗಿ ಪಾರ್ಲಿಮೆಂಟಲ್ಲಿ ಮಾತಾಡೋಕ್ಕಾಗಲ್ಲ. ಇದನ್ನ ನನಗೆ ಅವಕಾಶ ಇದೆಯಾ? ನನಗಿಲ್ಲ ಅವಕಾಶ ಇಲ್ಲ. ನನ್ನ ಆನ್ ಫಾರ್ ಮೀ, ಬಿಕಾಸ್ ಆಫ್ ಮೀ ಮೈ MP ಇಸ್ ಸ್ಪೀಕಿಂಗ್ ದೇರ್. ಅವಾಗ ಅವ್ರು ಮಾತಾಡೋಕೆ ಅವ್ರಿಗೆ ಅಲ್ಲಿ ಅವಕಾಶ ಇಲ್ಲವೇ? ಈಗ ಮೊನ್ನೆ ಇದಾಯಿತು ಪಾರ್ಲಿಮೆಂಟಲ್ಲಿ. ಅದಕ್ಕೆ ಯಾರು ಕಾರಣ, ಯಾರು ಓದಿದ್ದಾರೆ? ಪ್ರತಾಪ್ ಸಿಂಹ ಹೊಂದ್ಕೋಬೇಕಾಗಿತ್ತು ಅದನ್ನು. ಪ್ರತಾಪ್ ಸಿಂಹ ಇಸ್ ನಾಟ್ ಬೀನ್ ಡಿಸ್ಕ್ವಾಲಿಫೈಡ್, ಬಟ್ ಅದರ್ಸ್ ಆರ್ ಡಿಸ್ಕ್ವಾಲಿಫೈಡ್. ಪಾಸ್ ಕೊಟ್ಟು ಕಳಿಸಿದ್ದು ಮೇಡಮ್? ಪ್ರತಾಪ್ ಸಿಂಹ ಅವ್ರಿಗೆ ಪಾಸ್ ಕೊಟ್ಟು ಕಳಿಸಿದ್ದು. ಅವರು ಒಳಗಡೆ ಇದ್ದಾರೆ, ಪಾರ್ಲಿಮೆಂಟಲ್ಲಿದ್ದಾರೆ. ಇದ್ರ ಬಗ್ಗೆ ಯಾರು ವಾಯ್ಸ್ ರೈಸ್ ಮಾಡಿದ್ರು ಅವ್ರು ಆಚೆ ಇದ್ದಾರೆ. ಇದೆಂಥ ಡೆಮೋಕ್ರಸಿ ಇದು? ಏನು ನ್ಯಾಯ ಇದೆ? ಹಂಗಂದರೆ ಹೌ ಕ್ಯಾನ್ ವಿ ಸೆಲೆಕ್ಟ್ ಮೋದಿ ಅಗೇನ್? ಹೆಂಗೆ ವೋಟ್ ಮಾಡೋಕ್ಕಾಗುತ್ತೆ? ಬಟ್ ನಾವು ಫೇಲ್ ಆಗಿದ್ದೀವಿ. 2 ಬಾರಿ ಅವ್ರಿಗೆ ವೋಟ್ ಹಾಕಿ ತಪ್ಪಾಗಿದೆ. ಕೊರೋನಾ ಟೈಮಲ್ಲಿ ಎಷ್ಟು ಜನ ಸತ್ತೋದ್ರು. ಮೈ ಬ್ರದರ್ ಡೈಡ್ ಬ್ರದರ್, ನಮ್ಮ ಅಣ್ಣ ಸತ್ತೋದ್ರು, ಬಾಡಿನ ಕೊಟ್ಟಿಲ್ಲ ಅವರು. ಎಷ್ಟು ಬೇಸರ ಆಗುತ್ತೆ ನಮಗೆ, ಎಷ್ಟು ನೋವಾಗುತ್ತೆ. ನಮ್ಮ ಕಣ್ಣಲ್ಲಿ ನೀರು ಬರ್ತದೆ. ನಮ್ಮ ಅಣ್ಣನ ಮುಖನ ನಾವು ನೋಡ್ಲಿಕ್ಕೆ ಆಗಲಿಲ್ಲ. ಆ ಥರ ಒಂದು ಪರಿಸ್ಥಿತಿಗೆ ತಂದುಬಿಟ್ರು. ಕೊರೋನಾ ಇತ್ತು, ಎಲ್ಲ ಇದೆ. ಈಗ ಎಲ್ಲ ಒಳ್ಳೇದು ಅಂತಾರೆ. ಡಿಮಾನಿಸ್ಟ್ರೇಷನ್ ಮಾಡಿದ್ರು. ಏನು ಮಾಡಬೇಕಾಗಿತ್ತು? ಡಿಮಾನಿಸ್ಟ್ರೇಷನು ಮಾಡಿದ್ರು, ಓಕೆ ಪರವಾಗಿಲ್ಲ. ಡಿಮಾನಿಸ್ಟ್ರೇಷನ್ ಆದಮೇಲೆ ಈ 500 ರೂಪೀಸು ಹಳೆ ನೋಟ್ಗಳು ಬ್ಯಾನ್ ಮಾಡಿದ್ರು. ಯಾಕೆ ಮಾಡಿದ್ರು? ಏನು ಅವಶ್ಯಕತೆ ಏನಿತ್ತು ಮೇಡಮ್? ಈಗ ಸೌಕರ್ಯ ದುಡ್ಡು ಇರ್ತದೆ, ಅವ್ರ ಮನೇಲಿ ಇರ್ತಾರೆ, ಅವ್ರು ಬ್ಯಾಂಕಿಗೆ ಬರ್ತಾರಾ? ಶ್ರೀಮಂತರು ಬ್ಯಾಂಕಿಗೆ ಬರ್ತಾರಾ? ನಿಂತ್ಕೊಂಡ್ರ ಲೈನಲ್ಲಿ ನಿಂತ್ಕೊಂಡ್ರಾ? ಮೋದಿ ಲೈನಲ್ಲಿ ನಿಂತ್ಕೊಂಡ್ರಾ? ಅದಾನಿ ನಿಂತ್ಕೊಂಡ್ನಾ? ಅಂಬಾನಿ ನಿಂತ್ಕೊಂಡ್ರ ಲೈನಲ್ಲಿ?
ನಾವು ತಾನೇ ಹೋಗಿ ಲೈನಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡಿದ್ದು, ನಮ್ಮ ದುಡ್ಡು ತಾನೇ ಹೋಗಿದ್ದು. ಅದು ಯಾರು ಕೊಡೋದು? ನಾವೆಲ್ಲೋ ಕೂಲಿ ನಾಲಿ ಮಾಡಿ ಪೇಂಟ್ ಕೆಲಸ ಮಾಡಿ ಏನೇನೋ ಮಾಡಿ ಒಂದು 2,000 3,000 ಮನೇಲಿ ಇಟ್ಟಿರ್ತೀವಿ. ಅದು ಇಮ್ಮಿಡಿಯೇಟಾಗಿ ಒಂದೇ ರಾತ್ರಿಯಲ್ಲಿ ಬಂದುಬಿಟ್ಟು ಏನೊಂದು ಪ್ರೀ ಪ್ಲಾನ್ ಇಲ್ಲದೆ, ವಿತೌಟ್ ದಿ ನಾಲೆಜ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವ್ರದ್ದು ಪ್ಲ್ಯಾನ್ ಇಲ್ಲದೆ ಬಂದುಬಿಟ್ಟು ನೈಟ್ ಬಂದುಬಿಟ್ಟು ನೋಟ್ ಬ್ಯಾನ್ ಅಂದರೆ ಏನು ಮೇಡಮ್? ಅದು ಹೆಂಗೆ ಮೇಡಮ್? ಅದು ಹೆಂಗೆ ಸಾಧ್ಯ? ಈಗ ಕೂಡ ನೋಡಿ ರಾಮ ಮಂದಿರ ಮಾಡ್ತಾಯಿದ್ರೆ ನಮ್ಗೆ ಭಾರಿ ಹೆಮ್ಮೆ. ಇಟ್ ಈಸ್ ನಮ್ಗೇನು ಹೇಳೋದು, ಒಂದು 7 ಮಾನ್ಯುಮೆಂಟ್ಸಲ್ಲಿ ಇದೊಂದು ಮಾನ್ಯುಮೆಂಟ್ ಅಂತ ನಾವು ಹೇಳ್ಬೋದು. ಬಟ್ ಈ ಟೈಮಲ್ಲಿ ಯಾಕೆ 4 ಶಂಕರಾಚಾರ್ಯರು ಹೇಳ್ತಾರೆ ಇದು ಬೇಡ, ಕಾರಣ ಏನಂದರೆ ಇದು ಸಮುದಾಯ ಎಲ್ಲ ಸರಿಯಾಗಿ ನಡೀತಾ ಇಲ್ಲ ಅಂತ 4 ಶಂಕರಾಚಾರ್ಯರುಗಳು ಇವತ್ತು ನೋಡಿ ಮೀಡಿಯಾದಲ್ಲಿ ಬರ್ತಾಯಿದೆ, ಮಾತಾಡ್ತಾ ಇದ್ದಾರೆ. ಬಟ್ ಮೋದಿ ಡಸಂಟ್ ಕೇರ್ ಅಬೌಟ್ ದಟ್. ಅದು ಕೇರ್ ಮಾಡಿದೆ. ಈಗ ಇಮ್ಮಿಡಿಯೇಟಾಗಿ ಅದನ್ನು ಮಾಡಬೇಕಂತ ಅವಶ್ಯಕತೆ ಏನಿದೆ ಮೇಡಮ್? ಈ ಎಲೆಕ್ಷನ್ ಮುಗಿದ ಮೇಲೆ ಮಾಡ್ಬೋದಲ್ಲ. ಸೊ ಎಲ್ಲ ಎಲೆಕ್ಷನ್ ಟೈಮಲ್ಲಿ ಒಂದೊಂದು ಗಿಮಿಕ್ ಮಾಡ್ತಾರೆ. ಒಂದು ಎಲೆಕ್ಷನ್ಗೆ ಬಂದುಬಿಟ್ಟು ಪುಲ್ವಾಮಾ ಆಯಿತು, ಅದ್ರ ಬಗ್ಗೆ ಬಂದುಬಿಟ್ಟು ಸತ್ಯಪಾಲ್ ಮಾಲಿಕ್ ಬಂದು ಹೇಳಿದ್ರು. ಸತ್ಯಪಾಲ್ ಮಾಲಿಕ್ ಮಾತನ್ನ ಯಾರೂ ಕೇಳಲಿಲ್ಲ. ಸತ್ಯಪಾಲ್ ಮಾಲಿಕ್ ತಾನೇ ಹೇಳ್ದ, ನಾನು ಬಂದುಬಿಟ್ಟು ಫ್ಲೈಟ್ ಕೇಳಿದೆ ನಮ್ಮ ಇವರೆಲ್ಲ ಹೋಗೋಕ್ಕೆ, ಆರ್ಮಿ ಹೋಗೋಕ್ಕೆ ಇವ್ರು ಕೊಟ್ಟಿಲ್ಲ ಅಂತ, ಅಮಿತ್ ಶಾ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಕೇಳೋರು ಯಾರು ಮೇಡಮ್? ಅದನ್ನ ಪ್ರಶ್ನೆ ಮಾಡೋರು ಯಾರು? ಅಟ್ಲೀಸ್ಟ್ ಇಲ್ಲಾಂದರೆ ಅದು ನಿಜ ಇಲ್ಲಾಂದರೆ ಸತ್ಯಪಾಲ್ ಮಾಲಿಕ್ ಮೇಲೆ ಇವ್ರು ಕೇಸ್ ಮಾಡಬೇಕಾಗಿತ್ತು. ಅವ್ರು ಸತ್ಯಪಾಲ್ ಮಾಲಿಕ್ನ ಒಳಗಡೆ ಹಾಕಬೇಕಾಗಿತ್ತು. ಯಾಕೆ ಮಾಡಲಿಲ್ಲ ಮೇಡಮ್? ಹಾಗಾದರೆ ಪುಲ್ವಾಮಾ ದಾಳಿ ನಡೆದಿದ್ದು ನಿಜ ತಾನೇ? ಕರೆಕ್ಟ್ ತಾನೇ? ಅದು ಪುಲ್ವಾಮಾ ಹೋಯ್ತು. ಈಗ 24 ಎಲೆಕ್ಷನ್ಗೆ ರಾಮ ಮಂದಿರ ಕೈಯಲ್ಲಿ ತಗೊಂಡಿದ್ದಾರೆ. ರಾಮ ಮಂದಿರ ಕಟ್ಟೋದೇನು ತಪ್ಪೇ ಇಲ್ಲ. ಇಟ್ಸ್ ಅವರ್ ಮಾನ್ಯುಮೆಂಟ್. ನಮಗೆ ಹೆಮ್ಮೆ ಇದೆ, ಅದು ಕಟ್ಟೋದು ನಮ್ಗೆ ಭಾಳ ಹೆಮ್ಮೆ ಇದೆ. ಆದರೆ ಈ ಟೈಮಲ್ಲಿ ಯಾಕಂದರೆ ಕೋಡ್ ಆಫ್ ಕಾಂಡಕ್ಟ್ ಬರುತ್ತೆ. ಈ ಕೋಡ್ ಆಫ್ ಕಾಂಡಕ್ಟ್ ಬಂದರೆ ಅವ್ರು ಇದನ್ನು ಎಲೆಕ್ಷನ್ ಫೇಸ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ರಾಮ ಮಂದಿರನ ಒಂದು ಇಶ್ಯೂ ತಗೊಬರ್ತಾಯಿದ್ರೆ ಪ್ರತಿ ಎಲೆಕ್ಷನ್ಗೆ ಒಂದೊಂದು ಇಶ್ಯೂ ಆಗುತ್ತೆ. ಒಂದು ಎಲೆಕ್ಷನ್ಗೆ ಪುಲ್ವಾಮಾ ದಾಳಿ ಆಯಿತು, ಈ ಎಲೆಕ್ಷನ್ಗೆ ರಾಮ ಮಂದಿರ ಆಯಿತು. ಈ ಥರ ಒಳ್ಳೇದು ಏನು ಒಳ್ಳೇದು ಮಾಡಿದ್ದಾರೆ ಹೇಳಿ ಮೇಡಮ್? ಏನು ಒಳ್ಳೇದು ಹೇಳ್ತಾರೆ? ಈಗ ಏನು ಲೋನ್ ಕೊಡ್ತೀವಿ ಅಂತ ಜನಗಳ ಲೈನಲ್ಲಿ ಇರ್ತಾರೆ. ಒಬ್ಬೊಬ್ರಿಗೂ 100 ರೂಪಾಯಿ ಇದ್ದರೆ ಕೋಟಿ ಅಂತ ಜನ ನಿಂತ್ಕೊಳ್ತಾರೆ ಲೈನಲ್ಲಿ. ಅವ್ರು ಕೊಡೋದು ಬೇರೆ 1 ಲಕ್ಷ. 10,000 ಜನ ನಿಂತ್ಕೊಂಡ್ರೆ 1000 ಜನಗೂ ಸಿಗೋಲ್ಲ ದುಡ್ಡು. ಈ ಥರ ಯೋಜನೆಗಳು ಈ ಎಲೆಕ್ಷನ್ ಟೈಮಲ್ಲಿ ಇದೇ ಯಾಕೆ ಒಂದು 6 ತಿಂಗಳು ಮುಂಚೆ ಮಾಡಲಿಲ್ಲ? ಇದೇ ಯೋಜನೆ ಯಾಕೆ ಒಂದು 6 ತಿಂಗಳು ಮುಂಚೆ ಮಾಡಲಿಲ್ಲ ಮೇಡಮ್? ಮಾಡಲಿಲ್ಲ. ಹಾಗಂದರೆ ಎಲ್ಲಿದೆ? ಈಗ ರೈತರ ಬಗ್ಗೆ ಅಲ್ಲಿ ಹೋಗಿ ಡೆಲ್ಲಿಯಲ್ಲಿ ಸತ್ತೋದ್ರು ಜನ, 700 ಜನ ಮೇಲೆ ತೀರೋದ್ರು. ಅವ್ರಿಗೆ ಪರಿಹಾರ ಏನು ಕೊಟ್ಟರು? ರೈತರ ಬಗ್ಗೆ ಮಾತಾಡ್ತಾರೆ ಮೋದಿಯವರು. ಏನು ಪರಿಹಾರ ಕೊಟ್ಟಿದ್ದಾರೆ ಮೇಡಮ್? ಸತ್ತವ್ರಿಗೆ ಏನು ಜವಾಬು? ಈಗ ನನ್ನ ಫ್ಯಾಮಿಲಿದೆ, ನಮ್ಮ ಅಣ್ಣ ಸತ್ತೋದ ರೈತ, ಏನು ಜವಾಬ್ದು ಮೇಡಮ್? ಒಬ್ಬ ಗಾಡಿ ತಗೊಂಡು ಹೋಗಿ ಇಬ್ಬರು ರೈತರನ್ನ ಸಾಯಿಸ್ಬಿಟ್ಟ, ಅವನ ಮೇಲೆ ಏನು ಕೇಸ್ ಆಯಿತು? ಬಿಲ್ಕಿಸ್ ಬಾನು ಕೇಸ್ ಏನಾಯಿತು? ಬಿಲ್ಕಿಸ್ ಬಾನು ಕೇಸಲ್ಲಿ 15th ಆಗಸ್ಟಲ್ಲೇ ರಿಲೀಸ್ ಮಾಡಿದ್ರು. ಅವ್ರ ಮನೇಲಿ ಅವ್ರ ಅಕ್ಕ ತಂಗಿ ಅವ್ರ ಮಗಳಿಗಾದರೆ ಅವ್ರ ಥರ ಆಗ್ತಾಯಿತ್ತದ. ಅಮಿತ್ ಶಾ ಅವ್ರ ಮಗಳಿಗಾಗಿದ್ದರೆ ಅವ್ರು ಬಿಡ್ತಾಯಿದ್ರಾ? ಸ್ಮೃತಿ ಇರಾನಿ ಮಗಳಿಗಾಗಿದ್ದರೆ ಬಿಡ್ತಾಯಿದ್ರಾ? ಬಿಲ್ಕಿಸ್ ಬಾನು ಮ್ಯಾಟ್ರು ಆ ಥರ ಆಗಿದ್ದಕ್ಕೆ ಸ್ಮೃತಿ ಇರಾನಿ ಮನೆಯಲ್ಲಿ ಆಗಿದ್ರೆ ಅವ್ರು ಬಿಡ್ತಾಯಿದ್ರಾ? ಅವಳನ್ನ 15th ಆಗಸ್ಟಲ್ಲೇ ಯಾಕೆ ಮೇಡಮ್ ರಿಲೀಸ್ ಮಾಡಬೇಕು? ಸೊ ಅದಕ್ಕೋಸ್ಕರ ಸುಮಾರಿದೆ, ನಾವು ಹೇಳೋಕ್ಕೆ ಹಂಚ್ಕೊಳ್ಳೋಕ್ಕೆ ಸುಮಾರಿದೆ. ಬಟ್ ನಮಗೆ ಎಲ್ಲವೋ ನಾವು ಯಾರ ಹತ್ರ ಹೋಗಿ ಹೇಳೋದು? ನಾನು ಹೋಗಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಹೇಳೋಕ್ಕಾಗಲ್ಲ, ನಾನು ಪಾರ್ಲಿಮೆಂಟ್ ಹೋಗಿ ನಾನು ಮಾತಾಡೋಕ್ಕಾಗಲ್ಲ. ಯಾಕಂದರೆ ನನ್ನ ರೆಪ್ರೆಸೆಂಟೇಟಿವ್ MLA ಒಳಗಡೆ ಬಿಡ್ತಾಯಿಲ್ಲ ಮೇಡಮ್. ನನ್ನ ರೆಪ್ರೆಸೆಂಟೇಟಿವ್ ಮೇಡಮ್, ನನ್ನ ಹಕ್ಕು. ನಾನು ಓಟ್ ಹಾಕೋದು ಬೇರೆ, ನಾನು ಓಟ್ ಹಾಕೋದು ಮಾತ್ರ ನನ್ನ ಕೆಲಸನ. ಓಟ್ ಆದಮೇಲೆ ನನ್ನ ವ್ಯಾಲ್ಯೂ ಏನು? ಆಫ್ಟರ್ ವೋಟಿಂಗ್ ವಾಟ್ ಈಸ್ ಮೈ ವ್ಯಾಲ್ಯೂ? ಓಟ್ ಹಾಕೋವರೆಗೂ ನನಗೆ ವ್ಯಾಲ್ಯೂ ಇದೆ. ಓಟ್ ಹಾಕಿ ಬಂದಿದ್ದ ತಕ್ಷಣ ನನಗೆ ವ್ಯಾಲ್ಯೂವೇ ಇಲ್ಲ. ಎಲ್ಲ ಸರ್ಕಾರ ಹೊಸ ರೂಲ್ಸ್ ಮಾಡ್ತಾರೆ. ಈ ಟ್ರಾನ್ಸ್ಪೋರ್ಟೇಷನ್ ಹೊಸ ರೂಲ್ಸು, ಟ್ರಾಫಿಕಲ್ಲಿ ಹೊಸ ರೂಲ್ಸು, ಈಗ ನೋಡಿ DL ಅದು ರೂಲ್ಸು, ಈಗೇನು HRC ಬೋರ್ಡ್ ಅಂತೆ. ಇವೆಲ್ಲ ಏನಕ್ಕೆ ಮೇಡಮ್? ಒಂದ್ಸರಿ ರೂಲ್ಸ್ ಮಾಡೋಕ್ಕಾಗಲ್ವಾ? 5 ವರ್ಷ ಅವಕಾಶ ಕೊಟ್ಟಿದ್ದು ಇವ್ರಿಗೆ. 5 ವರ್ಷ ಏನು ಕೂತ್ಕೊಂಡು ಏನು ಮಾಡ್ತಾರೆ ಮೇಡಮ್? ಹೊಸ ರೂಲ್ಸ್ಗಳು ಮಾಡ್ತಾರೆ. RTOಗೆ ಹೋದರೆ ಹೊಸ ರೂಲ್ಸು, ಈ ಕಡೆ ಎಲ್ಲಾದರೂ ಗೌರ್ಮೆಂಟ್ ಆಫೀಸ್ಗೆ ಹೋದರೆ ಅಲ್ಲೊಂದು ಹೊಸ ರೂಲ್ಸ್ ಇರ್ತದೆ. ಈಗ ಓದಿರೋರಿಗೆ ಪರವಾಗಿಲ್ಲ, ನಾವು ಹೋಗ್ತೀವಿ, ಏನೋ ಬರೀತೀವಿ, ಏನೋ ನಮಗೆ ತಿಳುವಳಿಕೆ ಇದೆ, ನಾವು ಮಾಡ್ಕೊಂಬರ್ತೀವಿ. ದೇರ್ ಆರ್ 80% ಆಫ್ ಇಲ್ಟ್ರೇಟೆಡ್ ಪೀಪಲ್ ಇನ್ ಇಂಡಿಯಾ ಮೇಡಮ್. ಮೋರ್ ದೆನ್ 60 to 80% ಆರ್ ಇಲ್ಟ್ರೇಟೆಡ್. ದೇ ಆರ್ ನಾಟ್ ಎಜುಕೇಟೆಡ್. ಅವ್ರಿಗೆ ಹೆಂಗೆ ನಾವು ಎಜುಕೇಟ್ ಮಾಡೋದು? ಎಜುಕೇಷನ್ ಕೊಡಿ, ನಮಗೆ ಒಳ್ಳೆ ಎಜುಕೇಷನ್ ಕೊಡಿ, ಫ್ರೀ ಎಜುಕೇಷನ್ ಕೊಡಿ, ಫ್ರೀ ಮೆಡಿಕಲ್ ಕೊಡಿ, ಫ್ರೀ ಎಜುಕೇಷನ್ ಕೊಡಿ ನಮಗೆ. ಅದು ಬೇಕು. ಅದು ಬಿಟ್ಬಿಟ್ಟು ಯಾವುದೋ ಯೋಜನೆಗಳು ತಂದು ಮಾಡೋದು, ಅದು ಮಾಡೋದು, ಇದು ಮಾಡೋದಲ್ಲ. ನಮಗೇನು 2 ಬಾರಿ ಮೋದಿ ಕೊಟ್ಟಿದ್ವಿ, ಸಂತೋಷ. 3ನೇ ಬಾರಿ ನಮಗೂ ಚೇಂಜಸ್ ಬೇಕು. ಓಕೆ ಸರ್, ಇವಾಗ ಬೆಲೆ ಏರಿಕೆ ಬಗ್ಗೆ ಮೋದಿಯವರು ಬೆಲೆ ಏರಿಕೆಯನ್ನು ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿಗಳು ಅಥವಾ ಅವ್ರ ಬಗ್ಗೆ ಗುಮಾರಿಗಳು ಎದ್ದು ಬರ್ತಾ ಇದೆ. ಅದ್ರ ಬಗ್ಗೆ ಏನು ಮಾಹಿತಿಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ? 100% ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಈಗ ಮೋದಿಯವ್ರು ಬಂದಾಗ ಏನು ಹೇಳಿದ್ರು? ನಾನು ಪೆಟ್ರೋಲ್ ರೇಟ್ನ ಅರ್ಧ ಇಳಿಸ್ತೀನಿ ಅಂತ ಹೇಳಿದ್ರು.
ಮಾಡಿದ್ರಾ ಈಗ ಕ್ರೂಡ್ ಆಯಿಲ್ ರೇಟ್ ಏನಿದೆ ಮೇಡಮ್? ವಾಟ್ ಇಸ್ ದ ಕ್ರೂಡ್ ಆಯಿಲ್ ಟುಡೇ? ಏನು ರೇಟ್ ಇದೆ ಮೇಡಮ್? ಈಗ ಏನು ಮಾಡಿದ್ರು, ಡಾಲರಲ್ಲಿ ನಮಗೆ ಬಿಸ್ನೆಸ್ ಮಾಡ್ತಾಯಿದ್ರು, US ಡಾಲರಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ರು. ಈಗ ಚೈನೀಸ್ಗೆ ಹೋಗಿದ್ದಾರೆ. ನೋಡಿದ್ರೆ ಅದು ನ್ಯೂಸ್ ನೋಡಿದ್ದೀರ ಅದನ್ನ? ಯಾಕೆ ಮೇಡಮ್ ಚೇಂಜ್ ಮಾಡಿದ್ರು? ಡಾಲರಿಂದ ಯಾಕೆ ಚೈನೀಸ್ಗೆ ಹೋದರು? ಚೈನೀಸ್ ಪ್ರಾಡಕ್ಟೇ ಬೇಡ ಅಂತ ಹೇಳ್ದ ಮೋದಿಯವರು ಪೆಟ್ರೋಲ್ನ ಈಗ ಚೈನೀಸ್ ಕರೆನ್ಸಿಯಲ್ಲಿ ಮಾಡ್ತಾಯಿದ್ದಾರೆ. ಯಾಕೆ? ಏನಕ್ಕೆ? ಹಂಗಾದ್ರೆ ನಮ್ಗೆ ರೈಸ್ ಆಗಲ್ವಾ? ಎಕನಾಮಿಕ್ ರೈಸ್ ಆಗಲ್ವಾ? ಅದು ಯಾರ ಮೇಲೆ ಬರುತ್ತೆ? ಹೊರೆ ಅಲ್ಲ, ನಮ್ಮ ಮೇಲೆ ಬರುತ್ತೆ ಮೇಡಮ್. ಅವ್ರಿಗೇನಾಗಲ್ಲ. ಅವರು ಇವತ್ತು ಇಲ್ಲಿ ಬಿಸ್ನೆಸ್ ಮಾಡ್ತಾರೆ, ನಾಳೆ ಬೇರೆ ಕಡೆ ಬಿಸ್ನೆಸ್ ಮಾಡ್ತಾರೆ. ಚೈನಾ ಬಿಸ್ನೆಸ್ಸೇ ಬೇಡ ಅಂತ ಹೇಳಿದ ಮೋದಿಯವರು ಈಗ ಚೈನಾದಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಅದನ್ನು ನಾವು ಎಜುಕೇಟ್ ಆಗಿರೋದನ್ನು ನಾವು ನೋಡ್ತೀವಿ, ಮಾಡ್ತೀವಿ, ಅದು ಗೊತ್ತಾಗುತ್ತೆ ನಮಗೆ. ಗೊತ್ತಿಲ್ಲದ ಜನ ಎಷ್ಟು ಜನ ಇದ್ದಾರೆ? ಸಾವಿರಾರು ಜನ ಇದ್ದಾರೆ. ಮೋದಿ ಅಂತ ಹೇಳೋರು ಜನ ಸಾವಿರಾರು ಜನ ಇದ್ದಾರೆ. ಬಟ್ ಒಳಗಡೆ ಏನು ನಡೀತಾ ಇದೆ? ಈಗ ನಾವು ಪೆಟ್ರೋಲ್ ಎಲ್ಲಿಂದ ತರ್ತೀವಿ? ಡಾಲರ್ಸಲ್ಲಿ ತಗೊಂಡಿದ್ದು. ಈಗ ನಾವು ಚೈನಾ ದುಡ್ಡಲ್ಲಿ ತಗೊಳ್ತಾ ಇದ್ವಿ. ಯಾಕೆ ಮೇಡಮ್ ಚೇಂಜ್ ಬಂತು? ಏನಕ್ಕೆ ಬಂತು ಚೇಂಜು? 55 ರೂಪಾಯಿಗೆ ಪೆಟ್ರೋಲ್ ಕೊಡ್ತು ಅಂತ ಹೇಳಿದ್ರು. ಇವಾಗ ಎಷ್ಟಿದೆ ಪೆಟ್ರೋಲು? 110 ರೂಪಾಯಿ ಇದೆ. ನಾನು ಹೆಂಗೆ ಸಂಪಾದನೆ ಮಾಡಲಿ? ಹೆಂಗೆ ದುಡಿಲ್ಲ? ಐ ಎಮ್ ಎ ಪೇಂಟರ್, ಫಿಸಿಕಲ್ ಐ ಎಮ್ ಎ ಪೇಂಟರ್. ನಾನು ಹೋದರೆ ಒಂದು ದಿವಸಕ್ಕೆ 800 ರೂಪಾಯಿ ಸಿಗುತ್ತೆ ಅಥವಾ 1000 ರೂಪಾಯಿ ಸಿಗುತ್ತೆ. ನನಗೆ ಎಲ್ಲಿಂದ ಬರುತ್ತೆ? ಪೆಟ್ರೋಲ್ 110 ರೂಪಾಯಿ 115 ರೂಪಾಯಿ ಆಗುತ್ತೆ. ಡೀಸೆಲ್ ರೇಟ್ ಏನು ಮೇಡಮ್? ಪೆಟ್ರೋಲ್ ಬಿಡಿ ಪರವಾಗಿಲ್ಲ, ಡೀಸೆಲ್ ರೇಟ್ ಆದರೆ ಏನಾಗುತ್ತೆ ನಮಗೆ? ಎಲ್ಲ ಬೆಲೆ ಜಾಸ್ತಿ ಆಗುತ್ತಾ? ಎಲ್ಲ ಇಡೀ ವಸ್ತು ಜಾಸ್ತಿ ಆಗುತ್ತಾ? ಅಂದರೆ ಅವ್ರು ಎಲ್ಲಿ ಕಡಿಮೆ ಮಾಡಿದ್ದಾರೆ? ಮೋದಿ ಅವರು ಇಂಥದ್ದು ಕಡಿಮೆ ಮಾಡಿದ್ದಾರೆ ಅಂತ ಲಿಸ್ಟ್ ಕೊಡೋಕೆ ಹೇಳಿ ನಮಗೆ. ಇಲ್ಲಾಂದರೆ ಪಾರ್ಲಿಮೆಂಟಲ್ಲಿ ಡಿಸ್ಕಸ್ ಮಾಡಲಿ ಮೇಡಮ್. ಪಾರ್ಲಿಮೆಂಟ್ಗೆ ಬರಲ್ವೇ? ಪಾರ್ಲಿಮೆಂಟ್ ಬಂದ ಡಿಸ್ಕಷನ್ ಮಾಡೋಕ್ಕೆ. ಪಾರ್ಲಿಮೆಂಟಲ್ಲಿ ಡೆಮೋಕ್ರಸಿನೇ ಇಲ್ವೇ ನಮಗೆ? ಪಾರ್ಲಿಮೆಂಟಲ್ಲಿ ಯಾರಾದರೂ ಒಬ್ಬರು ಅವ್ರಿಗೆ ಎಗೇನ್ಸ್ಟಾಗಿ ಮಾತಾಡಿದ್ರೆ ಇಮಿಡಿಯೇಟಾಗಿ ಅವ್ರನ್ನ ಉಚ್ಚಾಟನೆ ಮಾಡ್ತಾರೆ. ರಾಹುಲ್ ಗಾಂಧಿ ಏನು ತಪ್ಪು ಮಾಡಿದ್ರು ಮೇಡಮ್? ತಪ್ಪೇನಾಯ್ತು ಮೇಡಮ್ ಅವ್ರದ್ದು? ಜಾತಿ ಬಗ್ಗೆ ಮಾತಾಡಿದ್ರು. ಮೋದಿ ಅಂತ ಒಂದು ಜಾತಿ ಇದೆ ಅಂತ. ಹಾಗಾದರೆ ಮೋದಿ ಯಾಕೆ ಜಾತಿ ಹೆಸರಲ್ಲಿದ್ದಾರೆ? ದಿಸ್ ಇಸ್ ಎ ಸೆಕ್ಯುಲರ್ ಕಂಟ್ರಿ. ಇಟ್ಸ್ ಎ ಸೆಕ್ಯುಲರ್ ಕಂಟ್ರಿ. ಹಾಗಾದರೆ ಅವ್ರ ಹೆಸರು ಬೇರೆ ನರೇಂದ್ರ ಅಂತ ಇರಬೇಕು. ನರೇಂದ್ರ ಮೋದಿ ಅಂತ ಜಾತಿ ಹೆಸರಲ್ಲಿದ್ದಾರೆ? ಕರೆಕ್ಟಾ? ಆಮ್ ಐ ರಾಂಗ್? ಒಂದು ಜಾತಿ ಮೇಲೆ ತರ ಜಾತಿ ಬಗ್ಗೆ ಮಾತಾಡ್ದ ಮೋದಿ ರಾಹುಲ್ ಗಾಂಧಿ ಅಂತ ಅವನಿಗೆ ಉಚ್ಚಾಟನೆ ಮಾಡಿದ್ರು. ಅವನಿಗೆ 2 ವರ್ಷ ಇಲ್ಲ ಅಂತ ಹೇಳಿದ್ರು. ಅವನು MP ಆಗಿರಬಾರ್ದು ಅಂತ ಮಾಡಿದ್ರಲ್ಲ. ಈಗ ಮೋದಿ ಅವ್ರಿಗೆ ಏನು ಮಾಡಬೇಕು? ಜಾತಿ ಹೆಸರಲ್ಲಿದ್ದಾರಲ್ಲ, ಆ ಜಾತಿ ತಾನೇ ಮೋದಿ ಅಂತ ಜಾತಿ ತಾನೇ. ಜಾತಿ ಹೆಸರು ಇರೋಬಿಟ್ಟು ನಮ್ಮದು ಸೆಕ್ಯುಲರ್ ಕಂಟ್ರಿ ಅಂತ ಹೇಳ್ತಾ ಇದ್ದೀವಲ್ಲ. ಆ ಸೆಕ್ಯುಲರ್ ವೆರ್ ಇಸ್ ದ ಸೆಕ್ಯುಲರಿಸಮ್? ನಾವು ವೆರ್ ಇಸ್ ದ ಸೆಕ್ಯುಲರಿಸಮ್ ಮೇಡಮ್? ನೀವು ಆನ್ಸರ್ ಮಾಡಿ, ನಮಗೆ ಆನ್ಸರ್ ಮಾಡಿ ಮೇಡಮ್. ಇದನ್ನು ಯಾರು ಕೇಳೋದು? ಪಾರ್ಲಿಮೆಂಟಲ್ಲಿ ಯಾರು ಕೇಳೋಕ್ಕಾಗಲ್ಲ. ಪಾರ್ಲಿಮೆಂಟಲ್ಲಿ ಕೇಳಿದ್ರೆ ಇಮಿಡಿಯೇಟಾಗಿ ಅವ್ರನ್ನ ಏನು ಮಾಡ್ತಾರೆ? ಉಚ್ಚಾಟನೆ ಮಾಡ್ತಾರೆ. ಈಗ ಎಲ್ಲ ಕಡೆ ED ಆಗಲಿ CBI ಆಗಿರಲಿ ಯಾರಾದರೂ ಒಬ್ಬರು ಫ್ರಾಂಟಾಗಿ ಕೆಲಸ ಮಾಡ್ತಾರೆ ಮೇಡಮ್? ಯಾರು ಇಲ್ಲ. ತಮಿಳ್ನಾಡಲ್ಲಿ ಒಂದು ಇಶ್ಯೂ ಆಗ್ತಾಯಿದೆ. ಒಬ್ಬ ಫಾರ್ಮರ್, ಇಬ್ಬರು ಫಾರ್ಮರ್ಸು ಅವ್ರು 100 ವರ್ಷದಿಂದ ಅವ್ರು ಜಮೀನು ಇಟ್ಕೊಂಡಿದ್ದಾರೆ, 6 ಎಕರೆ ಜಮೀನ. ಅದನ್ನ ED ಹೋಗಿ ಸಮನ್ ಕೊಡ್ತಾರೆ ಮೇಡಮ್. ಫಾರ್ಮರ್ಗೆ ಹೋಗಿ ED ಸಮನ್ ಕೊಡ್ತಾರೆ ಮೇಡಮ್. ಇದು ಎಂಥ ನ್ಯಾಯ ಮೇಡಮ್? ನಾವು ಇಂಥ ದೇಶದಲ್ಲಿ ಬದುಕ್ತಾ ಇದೀವಿ ಮೇಡಮ್. EDನ ಒಬ್ಬ ಫಾರ್ಮರು ಜಾಗ ಇಟ್ಕೊಂಡಿದ್ದಾನೆ ಅಂದ್ಬಿಟ್ಟು ಒಬ್ಬ BJP ಕ್ಯಾಂಡಿಡೇಟ್ ಆ ಜಾಗ ಬೇಕಂತ ಕೇಳಿದ್ದಕ್ಕೆ ಅವ್ನು ಕೊಟ್ಟಿಲ್ಲ ಅಂತ ED ಕಳಿಸ್ತಾ ಇದ್ದಾರೆ. ಒಬ್ಬ ತಮಿಳ್ನಾಡಲ್ಲಿ ಒಬ್ಬ ED ಅಧಿಕಾರಿ ಹೋಗಿ ಲಂಚ ತಗೊಳ್ಳೋಗವನ್ನ ಹಿಡಿದಿದ್ದಾರೆ. ಈಗ ಕರಪ್ಷನ್ ನಡೀತಾ ಇದೆ ಅಲ್ವಾ? ಕರಪ್ಷನ್ ನಡೀತಾ ಇದೆಯಲ್ಲ ಮೇಡಮ್. ಮೋದಿ ಅವ್ರು ಸ್ಟಾಪ್ ಮಾಡ್ತೀನಿ ಅಂತ ಹೇಳ್ತಾರೆ. ಎಲ್ಲಿ ನಿಂತಿದೆ? ರಾಹುಲ್ ಗಾಂಧಿ ಅವರ ಸರ್ಕಾರದಲ್ಲಿ ಕರಪ್ಷನ್ ನಡೆಯಲ್ಲ ಅಂತ ಎಲ್ಲರೂ ಯಾರು ಆಳು ಇದ್ದಾರೋ, ಇಂದಿರಾ ಗಾಂಧಿ ಆಗಿರಲಿ, ರಾಹುಲ್ ಗಾಂಧಿ ಆಗಿರಲಿ, ರಾಜೀವ್ ಗಾಂಧಿ ಆಗಿರಲಿ, ನಮ್ಮ ದೇಶದಲ್ಲಿ ಕರಪ್ಷನ್ ಇದ್ದೇ ಇರುತ್ತೆ. ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಇವ್ರು ಬಂದು ಅದನ್ನ ಸ್ಟಾಪ್ ಮಾಡ್ತೀನಿ ಅಂತ ಹೇಳಿದ್ರು. ಆಗಿದೆಯಾ? ರಾಹುಲ್ ಗಾಂಧಿ ನಾನು ಕರಪ್ಷನ್ ಸ್ಟಾಪ್ ಮಾಡ್ತೀನಿ ಅಂತ ಹೇಳಲಿಲ್ಲ. ರಾಜೀವ್ ಗಾಂಧಿ ಹೇಳಲಿಲ್ಲ, ನೆಹರು ಹೇಳಲಿಲ್ಲ, ಇಂದಿರಾ ಗಾಂಧಿ ಹೇಳಲಿಲ್ಲ. ಬಟ್ ನಮ್ಮ ಮೋದಿಯವರು ಹೇಳಿದ್ರು ನಾನು ಬಂದರೆ ಕರಪ್ಷನ್ ಇರಲ್ಲ ಅಂತ ಹೇಳಿದ್ರು. ಭಾರತ್ ಮಾಲಾ ಯೋಜನೆಯಲ್ಲಿ 7.5 lakh crore ಆಗಿದೆ. ಅದಕ್ಕೆ ಮೋದಿಯವ್ರು ಬಂದು ಉತ್ತರ ಕೊಟ್ರಾ? ನಿತಿನ್ ಗಡ್ಕರಿ ಉತ್ತರ ಕೊಟ್ರಾ? ಸ್ಮೃತಿ ಇರಾನಿ ಉತ್ತರ ಕೊಟ್ರಾ? ಎಲ್ಲಿ ಉತ್ತರ ಇಲ್ಲ ಮೇಡಮ್. ಈಗ ಲಾಸ್ಟ್ ಪಾರ್ಲಿಮೆಂಟ್ ನೋಡಿದ್ರೆ ನೀವು, ಕಣಿಂಬಳಿನ ಆಚೆ ಕಳಿಸಿದ್ರು, ರಾಜನ ಆಚೆ ಕಳಿಸಿದ್ರು, ಎಲ್ಲರನ್ನೂ ಆಚೆ ಕಳಿಸ್ಬಿಟ್ರೆ ಇವ್ರು ಪಾರ್ಲಿಮೆಂಟ್ ಏನು ಇವ್ರದ್ದು ಒಬ್ಬರದೇನಾ? ಪಾರ್ಲಿಮೆಂಟ್ ಏನು ಇವ್ರದ್ದು ಒಬ್ಬರದೇನಾ ಮೇಡಮ್? ಒಂದು ವೇಳೆ ನಮ್ಮ ಕ್ಯಾಂಡಿಡೇಟ್ ನಮ್ಮ ಕ್ಯಾಂಡಿಡೇಟ್ ಬಂದುಬಿಟ್ಟು ಸೋತಿಲ್ಲ, ಗೆದ್ದಿದ್ದಾರೆ. ಈಸ್ ಆಲ್ಸೋ ರೆಪ್ರೆಸೆಂಟೇಟಿವ್ ಮೀ. ಬಗ್ಗೆ ಅವ್ರ ಪಾರ್ಟಿ ಬಂದುಬಿಟ್ಟು ರೂಲಿಂಗಲ್ಲಿಲ್ಲ, ಬಟ್ ಈಸ್ ರೆಪ್ರೆಸೆಂಟೇಟಿವ್ ಆಫ್ ಮೀ ಇಲ್ವಾ? ಅವ್ರು ನಮ್ಮ ರೆಪ್ರೆಸೆಂಟೇಟಿವ್ ಅಲ್ಲ ಮೇಡಮ್. ಒಬ್ಬ MP ಗೆದ್ದಿದ್ದಾರೆ. ಗೆದ್ದ ಮೇಲೆ ಅವ್ರಿಗೆ ಏನಾಗಿದೆ? ಅವ್ರಿಗೆ ನನ್ನ ಹಕ್ಕಿದೆ. ಅವ್ರು ಪಾರ್ಲಿಮೆಂಟಲ್ಲಿ ಮಾತಾಡ್ಬೇಕು ತಾನೆ. ಮಾತಾಡಿ ಯಾಕೆ ಅವಕಾಶ ಕೊಡಲ್ಲ? ಹಾಗಾದರೆ ವೆರ್ ಇಸ್ ದ ಡೆಮೋಕ್ರಸಿ ಆಫ್ ಪಾರ್ಲಿಮೆಂಟ್? ಬೇರೆ ಮೇಲ್ನೋಟಕ್ಕೆ ನೋಡಬಾರ್ದು ಮೋದಿ ಅಂತ. ಒಳಗಡೆ ಏನು ನಡೀತಾ ಇದೆ ಇನ್ನರ್ ನೋಡ್ಬೇಕು. ನಾವು ಇನ್ನರ್ ನೋಡ್ಬೇಕು ಏನು ನಡೀತದೆ ಅಂತ. ಅದನ್ನು ನೋಡಿ ನಾವು ಮಾತಾಡಬೇಕು. ಬೇರೆ ಓವರ್ ಆಲ್ ನೋಡ್ಬಿಟ್ಟು ಮೋದಿ ಅಂತ ಹೇಳಿದ್ರೆ ನಡೆಯಲ್ಲ. ಒಳಗಡೆ ಏನೋ ನಡೀತದೆ ನಾವು ಗೊತ್ತಾಗಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಈಗ ಮೀಡಿಯಾ ಇದೆ. ಈಗ ಮೊನ್ನೆ ಒಂದು ಮೀಡಿಯಾ ಚಾನಲ್ ಸ್ಟ್ರೀಮ್ ಮೀಡಿಯಾನ ಬ್ಯಾನ್ ಮಾಡಿದ್ರು.
ಸ್ಟ್ರೀಮ್ ಮೀಡಿಯಾನ ಬ್ಯಾನ್ ಮಾಡಿದ್ರು. ಅವ್ರು ಯಾವುದೋ ಒಂದು ವಿಷಯ ಹೇಳಿದ್ರು, ಆಚೆ ಬಿಟ್ಟರು, ಬಿಲ್ಕಿಸ್ ಬಾಣದು ನಿನ್ನ ಹೇಳಲೇಬಾರ್ದು ಅಂದ್ಬಿಟ್ಟು ಆ ಸ್ಟ್ರೀಮ್ ಮೀಡಿಯಾನ ಇವತ್ತಿಗೆ ಅವ್ರು ಹೈಕೋರ್ಟ್ಗೆ ಹೋಗಿದ್ದಾರೆ. ಯಾಕೆ ಮೇಡಮ್? ಮೀಡಿಯಾ, ದೆರ್ ಇಸ್ ನೋ ಫ್ರೀಡಮ್ ಫಾರ್ ಮೀಡಿಯಾಸ್, ಓನ್ಲಿ ಫ್ರೀಡಮ್ ಫಾರ್ ಗೋಡಿ ಮೀಡಿಯಾಸ್. ಯಾರೆಲ್ಲ ಗೋಧಿ ಮೀಡಿಯಾ ಇದ್ದಾರೋ ಅವ್ರಿಗೆ ಮಾತ್ರ ಅವಕಾಶ ಇದೆ. ಅಗೇನ್ಸ್ಟಾಗಿ ಮಾತಾಡಿದವರು ಯೂಟ್ಯೂಬ್ ಚಾನಲ್ ಆಗಿರಲಿ, ಯಾವುದೇ ಇರಲಿ, ಯಾವ ಚಾನಲ್ ಇಮಿಡಿಯೇಟಾಗಿ ಬ್ಲಾಕ್ ಮಾಡ್ತಾರೆ. ಯಾಕೆ? ವೈ? ವಾಟ್ ಇಸ್ ದ ರೀಸನ್? ಫ್ರೀಯಾಗಿ ಬಿಡೋಕೆ ಹೇಳ್ರಿ, ಗೊತ್ತಾಗಲಿ, ಎಲ್ಲ ಜನಕ್ಕೆ ಗೊತ್ತಾಗಲಿ, ಏನೇನಾಗುತ್ತೆ ಜನ ನೋಡ್ಕೊಳ್ಳಿ, ಅವ್ರು ತೀರ್ಮಾನ ಮಾಡಲಿ. ಪಬ್ಲಿಕ್ಕಿಗೆ ಬಿಡಿ, ಅಯ್ಯೋ ಮೋದಿ ಒಳ್ಳೇದು ಮಾಡಿದ್ರೆ ಮಾಡಲಿ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟಂತ ಪಬ್ಲಿಕ್ ಅವರು ಹೇಳಲಿ. ಅವ್ರು ಒಳ್ಳೇದೇ ಮಾಡ್ತಾರೆ ಅಂತ ನಾವು ಹೇಳೋಕೆ ಹೋಗಲ್ಲ, ಕೆಟ್ಟದೇ ಮಾಡ್ತಾರೆ ಅಂತ ಹೇಳೋಕೆ ಹೋಗಲ್ಲ. ಫ್ರೀಯಾಗಿ ಬಿಡಿ, ಮೀಡಿಯಾದವ್ರನ್ನ ಫ್ರೀಯಾಗಿ ಬಿಡಿ. ಮೀಡಿಯಾವ್ರನ್ನ ಯಾಕೆ ಬುಕ್ ಮಾಡ್ತೀರಾ? ಈಗ ಎಲ್ಲ ಮೀಡಿಯಾನ ಆಲ್ಮೋಸ್ಟ್ 90% ಆಫ್ ಮೀಡಿಯಾ, ಇಂಡಿಯನ್ ಮೀಡಿಯಾಸ್ ಆರ್ ಅಂಡರ್ ಮೋಡಿ. ಅವ್ರು ಯಾವುದೂ ಆಚೆ ಬಿಡಲ್ಲ, ಯಾವುದೋ ಒಂದೆರಡು ಮೀಡಿಯಾಗಳು ಬಿಡ್ತಾರೆ. ಹಿಂಡನ್ಬರ್ಗ್ ನ್ಯೂಸ್ ಏನಾಯ್ತು ಮೇಡಮ್? ವಾಟ್ ಅಬೌಟ್ ದಿ ಹಿಂಡನ್ಬರ್ಗ್ ಒಂದು ನ್ಯೂಸ್ ಕೊಟ್ಟರು ಅಬೌಟ್ ದಿ ಗುಜರಾತ್ ಗೋಧ್ರಾ ನ್ಯೂಸು. ಆ ಗೋಧ್ರಾ ನ್ಯೂಸ್ ಏನಾಯಿತು? ಯಾರು ಕಾರಣ? ಗೋಧ್ರಾ ಇನ್ಸಿಡೆಂಟ್ ಆಗೋಕ್ಕೆ ಯಾರು ಕಾರಣ? ಯಾಕೆ ಇವತ್ತವರೆಗೂ ಹೊರಗಡೆ ಬಂದಿಲ್ಲ? ಯಾರು ಹೇಳೋದು ಮೇಡಮ್? ನಾವು ಕೇಳೋದು? ನಾವು ಹೋಗಿ ಮೋದಿನ ಕೇಳೋಕ್ಕಾಗುತ್ತಾ? ಕೇಳೋಕ್ಕಾಗಲ್ಲ. ಹಾಗಾದರೆ ಗೋಧ್ರಾ ಇನ್ಸಿಡೆಂಟ್ ಹೆಂಗಾಯಿತು? ಅದಕ್ಕೆ ಕಾರಣ ಏನು? ಸುಪ್ರೀಂ ಕೋರ್ಟ್ ಆರ್ ಅಂಡರ್ ಹಿಮ್, ED ಅಂಡರ್ ಹಿಮ್, IT ಅಂಡರ್ ಹಿಮ್, ಎಲ್ಲ ಅವ್ರ ಕೆಳಗಡೆ ಇದೆ ಮೇಡಮ್. ಅವ್ರು ಯಾರು ಫ್ರಾಂಕಾಗಿ ಕೆಲಸ ಮಾಡ್ತಾಯಿಲ್ಲ. ದೇ ಆರ್ ನಾಟ್, ತಪ್ಪು ತಿಳ್ಕೊಬೇಡಿ ಮೇಡಮ್, ಐ ಆಮ್ ನಾಟ್ ಬ್ಲೇಮಿಂಗ್ ದೆಮ್, ದೇ ಆರ್ ನಾಟ್ ಫೇರ್. ಅವ್ರು ಉತ್ತಮವಾಗಿ ಅವ್ರು ಕೆಲಸ ಮಾಡ್ತಾಯಿಲ್ಲ. ED ಆಗಲಿ, IT ಆಗಲಿ, ಬೇರೆ ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ ಅವ್ರು ಉತ್ತಮವಾಗಿ ಕೆಲಸ ಮಾಡೋಲ್ಲ, ಇನ್ಕ್ಲೂಡಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್. ಈಗ ನಾನು ಮಾತಾಡಿದ್ರೆ ನಾಳೆ ನನಗೆ ಪೊಲೀಸ್ ಬರ್ತಾರೆ ಮನೆಗೆ, ಇವತ್ತೇ ಬರ್ತಾರೇನೋ ಗೊತ್ತಿಲ್ಲ, ಇನ್ನು ನೋಡ್ಬಿಟ್ಟು. ಆ ಥರ ಇದೆ ಮೇಡಮ್, ನೋವಿದೆ. ನನ್ನ ಎಂ ಪಿ ಪಾರ್ಲಿಮೆಂಟಲ್ಲಿ ಮಾತಾಡೋಕ್ಕೆ ಬಿಡ್ತಾಯಿಲ್ಲ. ಯಾಕೆ ಮೇಡಮ್? ಹಾಗಾದರೆ ನಾವು ಓಟ್ ಹಾಕಿದ್ದು ಏನಕ್ಕೆ ಅವ್ರಿಗೆ? ನಾನು ಓಟ್ ಹಾಕಿ ಕಳಿಸಿರೋದು ಏನಕ್ಕೆ? ನನ್ನ MP ಉಚ್ಚಾಟನೆ ಮಾಡ್ತಾರೆ ಅಲ್ಲಿಂದ. ಏನೋ ಅದಾನಿ ಬಗ್ಗೆ ಮಾತಾಡಿದ್ರೆ ಆಚೆ ಹೋಗು, ಅಂಬಾನಿ ಬಗ್ಗೆ ಮಾತಾಡಿದ್ರೆ ಆಚೆ ಹೋಗು, ಮೋದಿ ಬಗ್ಗೆ ಮಾತಾಡಿದ್ರೆ ಆಚೆ ಹೋಗು. ಯಾಕಂದ್ರೆ ಏನು ಮಾತಾಡೋದಲ್ಲಿ? ಪಾರ್ಲಿಮೆಂಟ್ ಮತ್ತೆ ಏನಕ್ಕೆ ಇರೋದು? ಚರ್ಚೆ ಮಾಡೋಕ್ಕೆ ತಾನೇ ಪಾರ್ಲಿಮೆಂಟ್ ಇರೋದು. ಚರ್ಚೆನೇ ಬೇಡ ಅಂದರೆ ಮತ್ತೆ ಏನಕ್ಕೆ ಪಾರ್ಲಿಮೆಂಟ್ ನಮಗೆ? ವಿಧಾನಸೌಧ ಏನಕ್ಕೆ ಮೇಡಮ್? ಚರ್ಚೆನೇ ಇಲ್ಲಾಂದರೆ ವಿಧಾನಸೌಧ ಏನಕ್ಕೆ? ಪಾರ್ಲಿಮೆಂಟ್ ನಮ್ಗೆ ಏನಕ್ಕೆ? ನಾನು ಸಿದ್ದರಾಮಯ್ಯ ಕೇಳಬೇಕು, ನೀನು ಮಾಡೋದು ತಪ್ಪಯ್ಯ ಅಂತ ನಾನು ಸಿದ್ದರಾಮಯ್ಯನ ಕೇಳಬೇಕು. ಅದಕ್ಕೆ ನನಗೆ ಅವಕಾಶ ಬೇಕು. ನಾನು ಮಾಡೋಕ್ಕಾಗಲ್ಲ, ಆದರೆ ನಾನು MLA ಮಾಡಬೇಕು. ಎಲ್ಲಿ ಮಾಡ್ತಾರೆ ಮೇಡಮ್? MLA ಮನೆ ಹತ್ರ ಹೋದ್ರೆ ಏನಾದರೂ ಜಾಸ್ತಿ ಮಾತಾಡಿದ್ರೆ ಒದ್ದು ಜೈಲಿಗೆ ಹಾಕಂತಾರೆ. ಓಟ್ ಹಾಕೋಕೆ ಮಾತ್ರ ಕಾಲು ಹಿಡಿತಾರೆ. ಓಟ್ ಹಾಕ್ಬೇಕಾದ್ರೆ ಬಂದು ಕಾಲು ಹಿಡಿತಾರೆ. ಅಯ್ಯೋ ಅಪ್ಪ ನೀನಪ್ಪ ದೇವ್ರು ಅಂತಾರೆ. ಓಟ್ ಆದಮೇಲೆ ಒದ್ದು ಒಳಗಡೆ ಹಾಕೋ ಜೈಲಿಗೆ ಅಂತಾರೆ. ಅಂದರೆ ನಮ್ಗೆ ಏನು ರೈಟ್ಸ್ ಇದೆ ಮೇಡಮ್? ಒನ್ಲಿ ರೈಟ್ಸ್ ನಮಗೇನಂದರೆ ಒನ್ಲಿ ಓಟ್ ಹಾಕೋವರೆಗೂ ನಮ್ಮ ರೈಟ್ಸ್ ಇದೆ. ಓಟ್ ಆದಮೇಲೆ ನಮ್ಗೆ ಯಾವ ಹಕ್ಕೂ ಇಲ್ಲ ಮೇಡಮ್. ಎಲ್ಲ ಹಕ್ಕು ಸರ್ಕಾರ ಕಡೆ ಹೋಗ್ಬಿಡ್ತಾರೆ. ನಾವು ಫ್ರೀಯಾಗಿಲ್ಲ, ಜಸ್ಟ್ ನೋಡಲಿಕ್ಕೆ ನಾವು ಫ್ರೀ ಆಗಿದ್ದೀವಿ ಅಷ್ಟೇ. ಬಟ್ ಎಲ್ಲ ಹೊರೆ ನಮ್ಮ ತಲೆ ಮೇಲೆ ಇದೆ ಮೇಡಮ್. ವಿ ಹ್ಯಾವ್ ಲಾಟ್ ಆಫ್ ಬರ್ಡನ್. ಏನೇ ಇರಲಿ, ಈಗ ನಾನು ಒಂದು ಅಂಗಡಿಗೆ ಹೋದರೆ ಇವತ್ತೊಂದು ಬೆಲೆ ಇರ್ತದೆ, ನಾಳೆ ಒಂದು ಬೆಲೆ ಇರ್ತದೆ. ಈ ಕಡಲೆಕಾಯಿ ಇವತ್ತು 50 ರೂಪಾಯಿ, ನಾಳೆ ಬಂದರೆ 60 ರೂಪಾಯಿ ಆಗುತ್ತೆ. ಯಾರು ಕಾರಣ? ನಾನು ಅವರ? ಹೇಳಿ ಮೇಡಮ್, ನೀವು ಹೇಳಿ, ಉತ್ತರ ಕೊಡಿ. ನಾನು ಅವರ? ಈ ಕಡಲೆಕಾಯಿ ಇವತ್ತು 50 ರೂಪಾಯಿ, ನಾಳೆ 60 ರೂಪಾಯಿ ಆಗುತ್ತೆ. ಅದಕ್ಕೆ ಕಾರಣ ಯಾರು? ನಾನು ಅವರ? ಸರಿನಾ? ಬೆಲೆ ಬಂದೇ ಬರುತ್ತೆ, ಇಲ್ಲಂತ ಹೇಳಲ್ಲ. ಸರಿನಾ? ಅದಕ್ಕೆ ಒಂದು ಲಿಮಿಟ್ ಇರಬೇಕು. ಅದಕ್ಕೆ ಇವರೇ ಕಾರಣ ಅಂತ ನಾನು ಹೇಳೋಕ್ಕಾಗಲ್ಲ, ಇಂಥವ್ರೇ ಕಾರಣ ಅಂತ ಹೇಳಲ್ಲ. ಅದಕ್ಕೆ ಇವರೇ ಒಳ್ಳೇದು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಓಕೆ ಸರ್, ಈಗ ಕರ್ನಾಟಕ ಸರ್ಕಾರಕ್ಕೆ ಬರೋದಾದರೆ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಎಲ್ಲ ಸೌಲಭ್ಯಗಳು ನಿಮಗೆ ಖುಷಿ ಅನಿಸಿದ್ಯಾ? 100% ಖುಷಿ ಅನ್ನಿಸ್ತದೆ ಮೇಡಮ್. ದುಡ್ಡಿರೋರಿಗೆ ಒಂದು ವೇಳೆ ಈ ಏನು ಯೋಜನೆಗಳಿದೆಯಲ್ಲ ಅದು ತಪ್ಪಾಗಿ ಕಾಣ್ಬೋದು. ಕೆಲವ್ರು ಹೇಳ್ತಾರೆ ಇದು ತಪ್ಪು ಯೋಜನೆ, ಫ್ರೀ ಬಸ್ಸು, ಅದು ಬಂದ್ಬಿಟ್ಟು ತಪ್ಪು ಯೋಜನೆ ಅಂತಾರೆ. ಈಗ ಫ್ರೀ ಬಸ್ಸಲ್ಲಿ ನಮ್ಮ ಮಿಸಸ್ ಹೋಗ್ತಾರೆ ಮೇಡಮ್, ನಮ್ಮ ಮಿಸಸ್ ಮಾರ್ಕೆಟ್ಗೆ ಹೋಗ್ತಾರೆ, ಫ್ರೀಯಾಗಿ ಹೋಗ್ತಾರೆ. ಬಟ್ ಮಾರ್ಕೆಟಿಂದ ತಗೊಬಂದು ಈ 30 ರೂಪಾಯಿ ತಗೊಬಂದು 50 ರೂಪಾಯಿಗೆ ಮಾರ್ತಾರೆ. ನನ್ನ ಕುಟುಂಬ ಚೆನ್ನಾಗಿರುತ್ತೆ, ನನ್ನ ಫ್ಯಾಮಿಲಿ ಚೆನ್ನಾಗಿ ಬೆಳೀತದೆ, ನನಗೆ ಚೆನ್ನಾಗಾಗುತ್ತೆ. ಆ ಥರ ನನಗೆ ಚೆನ್ನಾಗೋ ಥರ ನನ್ನ ಮಕ್ಕಳು ಚೆನ್ನಾಗಿ ನಾನು ಓದಿಸ್ಬೋದು. ಸೊ ಇಟ್ಸ್ ಅ ಗುಡ್ ಸ್ಕೀಮ್. ಫ್ರೀ ಬೈಸ್ ಅಂತ ಹೇಳ್ತಾರೆ ಎಲ್ಲರೂ. ಎಲ್ಲ ಕಡೆ ಫ್ರೀ ಬೈಸ್ ಯಾರು ಕೊಡದೇ ಇಲ್ಲ ಮೇಡಮ್. ಇವತ್ತು ರಾಜಸ್ಥಾನಲ್ಲಿ ಏನು ಹೇಳಿದ್ರು ಮೇಡಮ್? ಇಲ್ಲಿ ಮಾತ್ರ ಫ್ರೀ ಬೈಸ್ ಇಲ್ಲ. ಈಗ ಮೊನ್ನೆ ರಾಜಸ್ಥಾನ ಎಲೆಕ್ಷನ್ ನಡೀತೀವಿ, ಏನು ಹೇಳಿದ್ರು ಮೇಡಮ್? ಏನು ಹೇಳಿದ್ರು? ಅಲ್ಲಿ ಫ್ರೀ ಕೊಟ್ಟಿದ್ದಾರಲ್ಲ, ಸಿಲಿಂಡ್ರ್ ಫ್ರೀ ಅಂತ ಹೇಳಿದಾರಲ್ಲ, 500 ರೂಪಾಯಿ ಸಿಲಿಂಡರ್ ಕೊಡ್ತೀರಿ ಅಂತ ಹೇಳಿದಾರಲ್ಲ. ಆಗ ಅವ್ರಿಗೊಂದು ನ್ಯಾಯ, ಇಲ್ಗೊಂದು ನ್ಯಾಯನಾ? ಸರಿನಾ? ಸೊ ಹಂಗಂದರೆ ಯಾರು ಹೋಗಿ ನಮಗೆ ಇದೆ ಅಂತ ಹೇಳಲ್ಲ, ನಮಗೆ ಅದು ಮಾಡಿರೋದು
ನಮಗೆ ಅನುಕೂಲ. ಈಗ ನನಗೆ ಬಂದ್ಬಿಟ್ಟು 1600 ರೂಪಾಯಿ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಮೀಟ್ರ್ ಬರ್ತಾಯಿತ್ತು, ಈಗ 0 ಬರ್ತಾಯಿದೆ. ಆ 1000 ರೂಪಾಯಿ ನನಗೆ ಯಾವುದೋ ಬೇರೆ ಕಡೆಗೆ ಆಗುತ್ತೆ, ನನ್ನ ಮಕ್ಕಳ ಫೀಸ್ಗೆ ಆಗುತ್ತೆ. ಅದು ಇದ್ದವ್ರಿಗೆ ಏನು ತೊಂದರೆ ಇಲ್ಲ. ಇದ್ದವ್ರಿಗೆ 1000 ರೂಪಾಯಿ ಅಲ್ಲ, 2000 ರೂಪಾಯಿ ಅಲ್ಲ, 10,000 ರೂಪಾಯಿ ಕಟ್ಬಿಟ್ಟು. ಇಲ್ದವ್ರು ನಮ್ಮಂಥವ್ರಿಗೆ ಇಲ್ದವ್ರಿಗೆ ಆ 1000 ರೂಪಾಯಿ ಇದ್ದರೆ ನನ್ನ ಫೀಸ್ ಕಟ್ಬೋದು ನನ್ನ ಮಗಳಿಗೆ. ಸೊ ಆ ಥರ ಇದೆ, ಎಲ್ಲರಿಗೂ ಇದೆ. ಕೆಲವರಿಗೆ ಅದು ಒಳ್ಳೇದಂತ ಇರ್ಬೋದು, ನನಗೆ ಒಳ್ಳೇದು, ಕೆಲವ್ರಿಗೆ ಕೆಟ್ಟದಾಗಿರ್ಬೋದು. ಅದು ನಾನು ಅದ್ರ ಬಗ್ಗೆ ಕಮೆಂಟ್ಸ್ ಕೊಡೋಕ್ಕಾಗಲ್ಲ, ನಾನು ಕೊಡೋಕ್ಕಾಗಲ್ಲ. ನನಗೆ ಒಳ್ಳೇದಾಗಿದೆ, ನನಗೆ ಒಳ್ಳೇದು. ಬೇರೆಯವ್ರಿಗೆ ಕೆಟ್ಟದಾಗಿದೆ, ಅದು ಕೆಟ್ಟದಾಗಿರಲಿ, ಅದು ತಪ್ಪೇನಿಲ್ಲ. ಬಟ್ ಇಟ್ಸ್ ಅ ಗುಡ್ ಸ್ಕೀಮ್. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹಲವಾರು ಟೀಕೆಗಳು ಬರ್ತಾ ಇದೆ. ಅಂದರೆ ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ಪಾಯಿಂಟನ್ನು ಇಟ್ಕೊಂಡು ಮಾತಾಡಲ್ಲ ಅಂತ ಕೆಲವೊಂದು ಪಕ್ಷದಲ್ಲಿ ಇದ್ದವರು, ಅಂದರೆ ಕಾಂಗ್ರೆಸ್ಸಲ್ಲ, ಬೇರೆ ಪಕ್ಷದಲ್ಲಿ ಇದ್ದವರು ಮಾತನಾಡ್ತಾ ಇದ್ದಾರೆ. ಹಾಗಾದರೆ ನಿಜಕ್ಕೂ ಹೌದಾ ರಾಹುಲ್ ಗಾಂಧಿ ಅವರು ಸರಿಯಾದ ಪಾಯಿಂಟ್ಸ್ ಇಟ್ಕೊಂಡು ಮಾತಾಡಲ್ಲ ಅಂತ ನಿಮ್ಗೆ ಅನ್ಸುತ್ತಾ? ಡು ಯು ಥಿಂಕ್ ದಟ್ ರಾಹುಲ್ ಗಾಂಧಿ ಇಸ್ ನಾಟ್ ಎಜುಕೇಟೆಡ್? ಹೇಳಿ ಮೇಡಮ್, ರಾಹುಲ್ ಗಾಂಧಿ ಏನು ವಿದ್ಯಾಭ್ಯಾಸ ಅಲ್ವಾ? ಹೇಳೋರು ಹೇಳ್ತಾರೆ ಮೇಡಮ್. ರಾಹುಲ್ ಗಾಂಧಿ ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ಅಂಬಾನಿದು ಎಲ್ಲರದು ತೋರಿಸುವಾಗ ಫೋಟೋ ಸಮೇತ ತೋರಿಸಿದ್ರು. ಅದಕ್ಕೆ ಉತ್ತರ ಕೇಳಿದ್ರೆ ಇವತ್ತವರೆಗೂ ಉತ್ತರ ಕೊಟ್ಟಿಲ್ಲ ಮೇಡಮ್. ಅವ್ರು ಕೇಳೋ ಉತ್ತರ ತಪ್ಪಂತ ಹೇಳ್ಬೇಕಲ್ಲ. ಹೇಳೋರು ಯಾರು? ಪಾರ್ಲಿಮೆಂಟಲ್ಲಿ ಕೇಳ್ತಾರಲ್ಲ, ಈ ತಪ್ಪಂತ ಹೇಳ್ತಾರಲ್ಲ, ಅದು ತಪ್ಪಲ್ಲಪ್ಪ, ನೀನು ಕೇಳೋದು ತಪ್ಪಂತ ಹೇಳೋಕ್ಕೆ ಅಮಿತ್ ಶಾಗೆ ಇದೆಯಾ? ಬಂದು ಹೇಳಿದ್ರಾ ನೀನು ಕೇಳೋದು ತಪ್ಪಂತ ಹೇಳೋಕ್ಕೆ ಅವ್ರಿಗೇನಾದ್ರು ಇತ್ತಾ? ಹಂಗಂದರೆ ಯಾರೋ ಒಬ್ಬರ ಮೇಲೆ ಗೂಬೆ ಕುಟ್ಟಿಸ್ಬಾರ್ದು. ಈಸ್ ಅ ವೆಲ್ ಎಜುಕೇಟೆಡ್ ಮ್ಯಾನ್. ಈ ನೋಸ್ ವಾಟ್ ಈಸ್ ವಾಟ್. ಅವ್ರಿಗೆ ಗೊತ್ತು ಏನಿದೆ ಏನಂತ, ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ಗೊತ್ತು. ಏನು ತಪ್ಪಾಗಿ ಮಾತಾಡಿದ್ದಾರೆ ಮೇಡಮ್? ಒಂದು ಇನ್ಸಿಡೆಂಟ್ ಹೇಳಿ ಮಾಡಿ ಅವ್ರು ತಪ್ಪಾಗಿ ಮಾತಾಡಿರೋದು. ರಾಹುಲ್ ಗಾಂಧಿ ತಪ್ಪಾಗಿ ಮಾತಾಡಿರೋದು ಒಂದು ಇನ್ಸಿಡೆಂಟ್ ಹೇಳಿ, ಎಲ್ಲಿ ತಪ್ಪಾಗಿ ಮಾತಾಡಿದ್ದಾರೆ ಅಂತ ಹೇಳಿ. ಎಲ್ಲಿ ತಪ್ಪಾಗಿ ಮಾತಾಡಿದ್ರೆ ಹಾಂ ಅದಿರ್ತದೆ ಮೇಡಮ್. ಪಕ್ಷದಲ್ಲಿ ಎಲ್ಲ ಪಾರ್ಟಿಯಲ್ಲಿದೆ, ಕಾಂಗ್ರೆಸ್ಸಲ್ಲಿದೆ, ಬಿ ಜೆ ಪಿಯಲ್ಲಿದೆ, ದಳದಲ್ಲಿದೆ. ಎಲ್ಲ ಈಗ ಏನಾಗಿದೆ ಅಂದರೆ ಫ್ಯಾಮಿಲಿ ಪಾರ್ಟಿ ಆಗಿಬಿಟ್ಟಿದೆ. ಈ ದಳ ನೋಡಿದ್ರೆ ಕುಮಾರಸ್ವಾಮಿ ಪಾರ್ಟಿ ಆಯಿತು, ಈಗ ಬಿ ಜೆ ಪಿ ನೋಡಿದ್ರೆ ಬೇರೆ ಅಮಿತ್ ಶಾ ಮೋದಿ ಆಯಿತು. ಆ ಥರ ಎಲ್ಲ ಪಾರ್ಟಿ, ಅದು ನಾವು ಸೆಕೆಂಡ್ಸ್, ಅದು ನಾವೇನು ಹೇಳೋಕ್ಕಾಗಲ್ಲ. ದಟ್ ಇಸ್ ಬಿಲಾಂಗ್ಸ್ ಟು ದೇರ್ ಓನ್ ಪಾರ್ಟಿ. ಅವ್ರ ಪಾರ್ಟಿನವ್ರು ಏನು ಹೇಳ್ತಾರೋ ಅವ್ರಿಗೆ ಸರಿದು, ಅವ್ರವ್ರ ಪಾರ್ಟಿ ಅವ್ರವ್ರಿಗೆ ಮುಖ್ಯ. ಬಿ ಜೆ ಪಿಯವ್ರಿಗೆ ಬಿ ಜೆ ಪಿ ಮುಖ್ಯ, ಕಾಂಗ್ರೆಸ್ನವ್ರಿಗೆ ಕಾಂಗ್ರೆಸ್ ಮುಖ್ಯ, ದಳದವ್ರಿಗೆ ಮುಖ್ಯ. ಮನಮೋಹನ್ ಸಿಂಗ್ ಅವ್ರನ್ನ ಈ ಹಿಂದೆ ಅಧಿಕಾರದಲ್ಲಿದ್ದಾಗ ಗೌಣವಾಗಿದ್ರು ಅವರು ಅಂತ ತುಂಬ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ನಿಜಕ್ಕೂ ಅವ್ರನ್ನ ಗೌಣವಾಗಿಟ್ಟು ಪ್ರಧಾನಿ ಅಂತ ಒಂದು ತೋರಿಕೆಗೆ ಇಟ್ಟು ಸೋನಿಯಾ ಗಾಂಧಿ ಅವರೇ ಅಧಿಕಾರವನ್ನು ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿಗಳು ಅಥವಾ ಸುದ್ದಿಗಳು ಗ್ರಾಸವಾಗ್ತಾ ಇದೆ, ಚರ್ಚೆ ಆಗ್ತಾ ಇತ್ತು. ಅದ್ರ ಬಗ್ಗೆ ಏನು ಹೇಳ್ತಿದ್ದೀರಾ ಮೇಡಮ್? ಈಗಲೂ ಹಾಗೆ ಆಗುತ್ತೆ ಅನ್ನುವಂಥದ್ದು ತುಂಬ ಜನ ಮಾತಾಡ್ತಾ ಇದ್ದಾರೆ. ಮನಮೋಹನ್ ಸಿಂಗ್ ಇದ್ದಾಗ ನಮ್ಮ GDP ಎಷ್ಟಿತ್ತು ಮೇಡಮ್? ಗೊಂಬೆ ಅಂತ ಇವ್ರು ಹೇಳ್ತಾರೆ ಟೀಕಿಸ್ತದು ಅಷ್ಟೇ. ಬಟ್ ವಾಟ್ ವಾಸ್ ಅವರ್ ನಮ್ಮ ಸ್ಟಾಟಸ್ ಹೆಂಗಿತ್ತು? ಮನಮೋಹನ್ ಸಿಂಗ್ ಇದ್ದಾಗ ಹೆಂಗಿತ್ತು? ವಾಟ್ ವಾಸ್ ಅವರ್ GDP? ಆಮೇಲೆ ಏನಾಯಿತು? 2019 ಏನಾಯಿತು GDP? ಉತ್ತರ ಕೊಡಿ ಮೇಡಮ್. ಮನಮೋಹನ್ ಸಿಂಗ್ ಗೊಂಬೆ ಆಗಿದ್ದರು, ಸೋನಿಯಾ ಗಾಂಧಿ ಅವ್ರನ್ನ ಆಟ ಆಡ್ಸೋದ್ರು. ಓಕೆ ಗುಡ್, ಸೋನಿಯಾ ಗಾಂಧಿನ ಆಟ ಆಡ್ಸೋದು. ಈಗ ಮೋದಿನ ಆಟ ಆಡ್ಸೋದು ಯಾರು? ಅಂಬಾನಿ ಅದಾನಿಲ್ವಾ? ನಾವು ಹಂಗೆ ಕನ್ಸಿಡರ್ ಮಾಡ್ತೀವಿ ಮೇಡಮ್. ಮೋದಿನ ಆಟ ಆಡ್ಸೋದು ಬಂದ್ಬಿಟ್ಟು ಅಂಬಾನಿ ಅದಾನಿನೇ. ಕಾರ್ಪೊರೇಟ್ ಕಂಪನೀಸ್ ಬಂದ್ಬಿಟ್ಟು ಮೋದಿನ ಆಟ ಆಡ್ಸೋದು. ಹೆಂಗೆ ಮನಮೋಹನ್ ಸಿಂಗ್ನ ಬಂದ್ಬಿಟ್ಟು ಸೋನಿಯಾ ಗಾಂಧಿ ಆಟ ಆಡಿಸ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೋ, ಅದೇ ರೀತಿ ಮೋದಿ ಅವ್ರನ್ನ ಆಟ ಆಡ್ಸೋದು ಯಾರು? ಅಂಬಾನಿ ಅದಾನಿ ಮಾಡ್ತಾ ಇದ್ದಾರೆ. ಓಕೆ ಸರ್, ಈಗ ಯಾರೇ ಪ್ರಧಾನಿ ಆದರೂ ಕೂಡ ಅವ್ರಿಗೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ನಿಮ್ಗಳಿಗೆ, ಅಂದರೆ ಜನಸಾಮಾನ್ಯರುಗಳಿಗೆ. ಈ ಥರ ಒಂದು ಕೆಲಸವನ್ನು ಮೋದಿಯವರು ಅಥವಾ ಮೋದಿಯವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಖರ್ಗೆ ಅವರಾಗಿರ್ಬೋದು, ಯಾರು ಬಂದರೂ ಈ ಥರ ಒಂದು ಸಮಾಜಕ್ಕೆ ಒಂದು ಇಷ್ಟು ಕೆಲಸವನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು, ಆ ಥರದ ಎಕ್ಸ್ಪೆಕ್ಟೇಷನ್ ಏನಿದೆ ನಿಮಗೆ? ಮೇಡಮ್, ನಮಗೆ ಮೋದಿಯೇ ಬರಲಿ, ರಾಹುಲ್ ಗಾಂಧಿ ಬರಲಿ ಅಥವಾ ಖರ್ಗೆ ಅವ್ರು ಬರಲಿ, ಇನ್ನೂ ಯಾರೇ ಬರಲಿ ಮೇಡಮ್, ನಮ್ಮ ದೇಶಕ್ಕೆ ಒಳ್ಳೆ ಎಜುಕೇಷನ್ ಕೊಡಬೇಕು, ನಂಬರ್ 1. ನಂಬರ್ 2, ಒಳ್ಳೆ ಹಾಸ್ಪಿಟಲ್ಸ್ ಇರಬೇಕು, ಫ್ರೀ ಇರಬೇಕು, ಹಾಸ್ಪಿಟಲ್ಸ್ ಇರಬೇಕು. ಮೋದಿನೇ ಬರಲಿ, ಬೇಡ ಅಂತ ಹೇಳಲ್ಲ. ನಮ್ಗೆ ಒಳ್ಳೆ ಎಜುಕೇಷನ್ ಬೇಕು, ಒಳ್ಳೆ ಹಾಸ್ಪಿಟಲ್ಸ್ ಬೇಕು, ಒಳ್ಳೆ ಕುಡಿಯೋ ನೀರು ಬೇಕು, ಒಳ್ಳೆ ರೋಡ್ಗಳು ಬೇಕು, ಒಳ್ಳೆ ಮನೆ ಇಲ್ದವ್ರಿಗೆ ಮನೆ ಬೇಕು ಅಂಥ ಪ್ರಧಾನಿ ಬೇಕು. ನಾವು ಬಂದ್ಬಿಟ್ಟು ಪಾಯಿಂಟ್ ಔಟ್ ಮಾಡಿ ಮೋದಿನೇ ಬೇಕಂತ ಹೇಳಲ್ಲ, ರಾಹುಲ್ ಗಾಂಧಿನೇ ಬೇಕಂತ ಹೇಳಲ್ಲ, ಖರ್ಗೆನೇ ಬೇಕಂತ ಹೇಳಲ್ಲ. ಯಾರೇ ಬರಲಿ, ಯಾರೇ ಪ್ರಧಾನಿ ಬರಲಿ, ಬಂದರೆ ಒಂದು ನಮ್ಮ ದೇಶನ ಏನು ರಿಲಿಜನ್ ಇಟ್ಟು ಹೊಡಿಬಾರ್ದು ಒಂದು. ಎರಡನೇದು, ನಮಗೆ ಒಳ್ಳೆ ಹಾಸ್ಪಿಟಲ್ಸು, ಸ್ಕೂಲ್ಸು, ಫ್ರೀ ಎಜುಕೇಷನ್ ಕೊಡಲಿ, ಫ್ರೀ ಹಾಸ್ಪಿಟಲ್ಸ್ ಕೊಡಲಿ. ನಮಗೆ ಸುಮಾರು ಜನ ಡಯಾಬಿಟಿಸ್ ಇದ್ದಾರೆ,
ಅಂಥವ್ರಿಗೆ ಒಳ್ಳೆ ಕೆಲಸ ಮಾಡೋರು ಯಾರೇ ಪ್ರಧಾನಿ ಆಗಲಿ, ನೀವೇ ಪ್ರಧಾನಿಯಾಗಿ ಪರವಾಗಿಲ್ಲ, ನಮಗೇನು ಅಭ್ಯಂತರ ಇಲ್ಲ. ಯಾರೇ ಆಗಲಿ ಈ ನಮಗೆ ಪಬ್ಲಿಕ್ಕಿಗೆ ಒಳ್ಳೆ ಮಾಡೋರು ಬೇಕು. ನಮಸ್ತೆ ಸರ್. ನಮಸ್ತೆ. ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಲೋಕಸಭಾ ಎಲೆಕ್ಷನ್ ನಲ್ಲಿ ಯಾರು ಪ್ರಧಾನಿ ಆದರೆ ನಿಮ್ಗೆ ಉತ್ತಮ ಅಂತ ಅನ್ಸುತ್ತೆ? ಅನ್ಡೌಟೆಡ್ಲಿ ಮೋದಿ. ಮೋದಿ ಓನ್ಲಿ ಅವರೇ. ಇನ್ನೊಂದು ಟರ್ಮ್ ಬರಲೇಬೇಕು ಅವರು. ಇಷ್ಟು ದಿವಸ ನಾವು ನೋಡಿದಾಗ ಏನು ಇಂಪ್ರೂವ್ಮೆಂಟ್ ಆಗಿದೆ ಇಂಡಿಯಾ ಅಂತ ನಮಗೆ ಗೊತ್ತಿದೆ. ಇವಾಗ ಇವರು ಬಂದ ಮೇಲೆ ಏನೇನಾಗಿದೆ ಅಂತ ನಮ್ಗೆ ಗೊತ್ತಾಗಿದೆ ನಮಗೆ. ಅದೆಲ್ಲ ಕಂಪೇರ್ ಮಾಡಿದ್ರೆ ಇನ್ನೊಂದು ಟರ್ಮ್ ಇವರು ಬರಬೇಕು, ಬಂದು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಬೇಕು, ಆಮೇಲೆ ನೋಡ್ಕೊಳ್ಳೋದು. ಬಟ್ ಆದರೆ ಈ ಇನ್ನೊಂದ್ಸಲ ಮೋದಿ ಬರಲೇಬೇಕು. ಆದರೆ ಬಂದೇ ಬರ್ತಾರೆ, ಏನು ಡೌಟೇ ಇಲ್ಲ, ಬಂದೇ ಬರ್ತಾರೆ ಖಂಡಿತ. ಓಕೆ ಸರ್, ಈಗ ರಾಹುಲ್ ಗಾಂಧಿ ಅವರಾಗಿರ್ಬೋದು ಅಥವಾ ಖರ್ಗೆ ಅವರಾಗಿರ್ಬೋದು ಯಾಕೆ ಬರಬಾರ್ದು ಅಂತ ಅನ್ಸುತ್ತೆ? ಅಂದ್ರೆ ಯಾಕೆ ಅವರು ಪ್ರಧಾನಿ ಆಗಬಾರ್ದು ಅಂತ ಅನ್ಸುತ್ತೆ? ಬರಬಾರ್ದು ಅಂತಿಲ್ಲ, ಆಗಬಾರ್ದು ಅಂತಿಲ್ಲ. ನಮ್ಮದರಲ್ಲಿ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೆ ಆಗ್ಬೋದು, ನಾನು ಆಗ್ಬೋದು, ನೀವು ಆಗ್ಬೋದು, ಯಾರು ಬೇಕಾದ್ರೆ ಆಗ್ಬೋದು. ಬಟ್ ಕನ್ಸಲ್ಟೇಷನ್ ಆಫ್ ವೋಟ್ಸ್ ಇಂಡಿಯಾ ಮೈತ್ರಿಕೂಟದಲ್ಲಿ ಅದು ಇರಲ್ಲ. ಅಗ್ರೇಟ್ ಅವ್ರು ಹೇಳ್ದಂಗೆನೆ. ಇನ್ನೊಂದು ಮೆಚ್ಯೂರಿಟಿ ಅಂತ ಒಂದಿದೆ. ರಾಹುಲ್ ಗಾಂಧಿ ಅವರಿಗೆ ನನಗೆ ಗೊತ್ತಿದ್ದಂಗೆ ಅಷ್ಟೊಂದು ಮೆಚ್ಯೂರಿಟಿ ಇಲ್ಲ. ಅವ್ರು ಎಷ್ಟೊಂದು ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ ಇವಾಗ ಇಲ್ಲಿ ಇಂಡಿಯಾದಲ್ಲಿ, ಅಬ್ರಾಡಲ್ಲಿ ಏನೇನೋ ಕೊಟ್ಟು ಹೇಳಿದ್ದಾರೆ ಅವರು. ಅದನ್ನೆಲ್ಲ ಕಂಪೇರ್ ಮಾಡಿದ್ರೆ ಅವರು ಈಸ್ ನಾಟ್ ಸ್ಟ್ಯಾಂಡಿಂಗ್. ಅವರು ಇಂಡಿಯಾಗೋಸ್ಕರ ಅವ್ರು ನಿಂತ್ಕೊಂಡಿರೋ ಥರ ಇಲ್ಲ, ಅವರ ಓನ್ ಸೆಲ್ಫಿಶ್ಗೋಸ್ಕರ ಇದ್ದಾರೆ ಅಷ್ಟೇ. ಹಂಗಿರಬಾರ್ದು, ಜನಗಳಿಗೋಸ್ಕರ ಇರಬೇಕು. ಸರಿ, ಜನಗಳಿಗೋಸ್ಕರ ಏನಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ ನೀವು ಹೇಳಿ. ಏನಾದ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು? ಕೊಟ್ಟಿಲ್ಲ. ಜನಗಳ ಬಗ್ಗೆ ಅವ್ರಿಗಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ತೆಲಂಗಾಣದಲ್ಲಿ ಅವ್ರು ಏನೇನು ಹೇಳಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ಎಲ್ಲ ಮುಸ್ಲಿಮ್ಗಳಿಗೆ ನಾವು ಅವ್ರಿಗೆ ಕೊಡಬಾರ್ದು ಅಂತ ಹೇಳ್ತಿಲ್ಲ, ಕೊಡಿ. ಆದರೆ ಎಲ್ಲ ಅವ್ರಿಗೆ ಮಾಡೋದು, ಎಲ್ಲರಿಗೂ ನಾಗಲ್ಲ ಏನು ಮಾಡೋದು? ನಾವು ಮನುಷ್ಯರಲ್ವಾ? ನಾವು ಇದು ಪ್ರಜೆಗಳಲ್ವಾ? ಹಂಗಾರೆ ನಾವೆಲ್ಲ ಅದರಿಂದ ಅವ್ರಿಗೆ ಅಷ್ಟೊಂದು ಮೆಚುರಿಟಿ ಇಲ್ಲ. ನೆಕ್ಸ್ಟ್ ನೋಡೋಣ, ಬಂದರೆ ಬರ್ಬೋದು, ಹೇಳೋಕ್ಕಾಗಲ್ಲ ಅವ್ರಿಗೆ. ಬಟ್ ಈ ಸಲ ಮಾತ್ರ ಡೆಫಿನೆಟ್ಲಿ ಖರ್ಗೆ ಅವರೇ ಬಡಿ. ಖರ್ಗೆ ಅವರು ಓಪನ್ ಹೇಳಿದ್ರೆ ರಬ್ಬರ್ ಸ್ಟಾಂಪ್ ಅಷ್ಟೇ. ಯಾಕೆಂದರೆ ಅವರೆಲ್ಲ ಪ್ರೀ ಪ್ಲ್ಯಾನ್ಡ್ ಅವ್ರದ್ದೆಲ್ಲ. ಏನಂದರೆ ಟು ಬಿ ಫ್ರ್ಯಾಂಕ್, ಅವರು ಪಿ ಎಮ್ ಕ್ಯಾಂಡಿಡೇಟ್ ಹೇಗೆ ಗೊತ್ತಾ? ಇವಾಗ ಆಗಿರ್ತಾರೆ. ಬೈ ಚಾನ್ಸ್ ಒಂದು ವೇಳೆ ಇದ್ರದ್ದು ಮೆಜಾರಿಟಿ ಬಂದುಬಿಟ್ರೆ ಡೆಫಿನೆಟ್ಲಿ ರಾಹುಲ್ ಗಾಂಧಿನವರು ಬಿಟ್ಬಿಟ್ಟು ನಾನು ಆಗಲ್ಲ ಹಂಗಂತ ಕೂತ್ಕೊಂಡ್ಬಿಡ್ತಾರೆ ಅವರು. ಚಾನ್ಸೇ ಇಲ್ಲ ಬಿಡಿ. ಹಂಗೆ ಹೇಳೋದವರು. ಇಟ್ಸ್ ಆಲ್ ಪ್ರೀ ಪ್ಲ್ಯಾನ್, ದೇರ್ ಇಸ್ ನೋ ಡೌಟ್. ಅಯೋಧ್ಯೆ ರಾಮ ಮಂದಿರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನ ರಾಜಕೀಯವಾಗಿ ನೋಡ್ತಾ ಇದ್ದಾರೆ. ಅಂದ್ರೆ ಇದು ಓಟ್ ತಗೊಳ್ಳುವಂತಹ ಗಿಮಿಕ್ ಇದು ಅಂತ ಹೇಳ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕರಾಗಿರ್ಬೋದು, ಅಲ್ಲಿರುವಂತಹ ರಾಜಕಾರಣಿಗಳಾಗಿರ್ಬೋದು. ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಸರ್, ಇಟ್ ಇಸ್ ಅ ಡರ್ಟಿ ಪಾಲಿಟಿಕ್ಸ್. ಇಟ್ ಇಸ್ ಅ ಡರ್ಟಿಯೆಸ್ಟ್ ಪಾಲಿಟಿಕ್ಸ್ ಇನ್ ಇಂಡಿಯಾ. ಪೊಲಿಟಿಷಿಯನ್ಸ್ ಆರ್ ಕ್ರಿಯೇಟಿಂಗ್ ಕೇಯಾಸ್, ದಟ್ಸ್ ಆಲ್. ಅರೆ, ಎಲ್ಲಿ ಅವ್ರು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೋಗ್ಲಿ. ಸರಿ, ಎಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ? ಇವಾಗ ಬಿಜೆಪಿನೇ ನಾವೇ ಕರ್ಕೊಂಡ್ಬಂದ್ವಾ, ನಾವೇ ಮಾಡ್ತೀವಿ ಏನು ಹೇಳ್ತೀವಿ? ಇಲ್ಲ, ಅವ್ರು ಇನಿಷಿಯೇಟ್ ತಗೊಳ್ತಾ ಇದ್ದಾರೆ ಅಷ್ಟೇ. ಬೇರೆ ಏನು ಅವರು ಪೊಲಿಟಿಕ್ಸ್ ಮಾಡ್ತೀರಿ ಅಂತ ಹೇಳಿ ಎಲ್ಲದಕ್ಕೂ. ಇವಾಗ ಇವರು ನಮ್ಮ ಮೋದಿಯವರು ಏನೇ ಹೇಳಿದ್ರು ಪೊಲಿಟಿಕ್ಸ್ ಅಂತ ಹೇಳಿದ್ರೆ ಎಲ್ಲ ಪೊಲಿಟಿಕ್ಸೇ. ಹಂಗೆ ಯಾಕೆ ನೀವು ಥಿಂಕ್ ಮಾಡ್ಕೊಳ್ತೀರಾ ನೀವು? ಆಗಿರಬಾರ್ದು. ಯು ಶುಡ್ ಬಿ ಲಿಬರಲ್. ನೀವು ಹೆಂಗೇನೋ ಇದ್ದೀರಾ ನೀವು ಯಾವ್ದ್ರಲ್ಲ. ಹಂಗಾರೆ ಇವ್ರು ಮಾತಾಡೋದು ಎಲ್ಲನೂ ಎಲ್ಲರಿಗೂ ಥರ ಆಗಿದೆಯಾ? ಐ ಆಮ್ ಅಗೇನ್ ಕೋಟಿಂಗ್ ಎಕ್ಸಾಂಪಲ್ ಆಫ್ ತೆಲಂಗಾಣ. ಅವ್ರು ಹೇಳಿದ್ದನ್ನೆಲ್ಲ ಕರೆಕ್ಟ್ ಅಂತ ಒಪ್ಕೊಳ್ತೀರ. ಹಂಗಂದರೆ ಅವಾಗ ನಾವು ಮೆಕ್ಕಿದವರಲ್ಲ. ಅದೇ ಥರ ಇವರು ಮೋದಿ ಏನು ಹೇಳಿದ್ರು ಪೊಲಿಟಿಕ್ಸ್. ಹಂಗಿರಬಾರ್ದು ಸರ್. ಮಾತು ಎತ್ತಿದ್ರೆ ಕಾನ್ಸ್ಟಿಟ್ಯೂಷನ್ ಅಂತಾರೆ ಅಪೋಸಿಷನ್. ಪ್ರಜಾಪ್ರಭುತ್ವದಲ್ಲಿ ಈಚ್ ಆ್ಯಂಡ್ ಎವ್ರಿ ಸಿಟಿಸನ್ ಈಸ್ ಇಂಪಾರ್ಟೆಂಟ್. ಎವ್ರಿಬಡಿ ಒಂದೇ ಸಲ ನೋಡಬೇಕು. ಅದು ಇದೆಯಾ? ವೋಟ್ ಬ್ಯಾಂಕ್ ಪಾಲಿಟಿಕ್ಸ್, ದಟ್ಸ್ ಆಲ್. ಇದೆಲ್ಲ ಸುಮ್ಮನೆ ಹೇಳೋದು ಅಷ್ಟೇ. ಅವರು ಹಂಗೆ ಹೇಳ್ದೆ ಅವರೇ ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಇವ್ರು ಮಾಡ್ತಾ ಇಲ್ಲ, ಅವರೇ ಮಾಡ್ತಾ ಇದ್ದಾರೆ. ಇದರಿಂದ ಇನ್ನೊಂದೇನೆಂದರೆ ಇದು ಮೋದಿಗೆ ಅಡ್ವಾಂಟೇಜ್ ಆಗ್ತಾ ಇದೆ ಹೊರತು ಡಿಸ್ಅಡ್ವಾಂಟೇಜ್ ಆಗೋದಿಲ್ಲ. ಇವರು ಹೇಳ್ತಾರೆ ಬ್ರಿಟಿಷ್ ಫಾಲೋ ಮಾಡ್ತಾರೆ, ಇವರು ಬ್ರಿಟಿಷ್ನ ಫಾಲೋ ಮಾಡ್ತಾರೆ ಅಂತ. ಕಾಂಗ್ರೆಸ್ ಈಸ್ ಓನ್ಲಿ ಡೂಯಿಂಗ್ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ.
ಓಕೆ ಸರ್, ಇವಾಗ ಬೆಲೆ ಏರಿಕೆ ಬಗ್ಗೆ ಹಲವಾರು ಜನ ಮಾತನಾಡ್ತಾ ಇದ್ದಾರೆ. ಮೋದಿ ಅವರು ಬಂದಾಗಿಂದ ಬೆಲೆ ಏರಿಕೆ ಆಗಿದೆ ಅಂತ ತುಂಬಾ ಜನ ಇದ್ರ ಬಗ್ಗೆ ಇಲ್ಲ ಆಗ್ಬಾರ್ದಾಗಿತ್ತು ಮೋದಿ ಅವರು ಅಂತ ಈ ತರ ಮಾತಾಡೋಕೆ ಶುರುವಾಗಿದೆ. ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಬೆಲೆ ಏರಿಕೆ ಯಾವಾಗಿಲ್ಲ, ಬೆಲೆ ಏರಿಕೆ ಅನ್ನೋದು ಇದ್ದೇ ಇರ್ತದೆ. ಒಂದು ಇವಾಗ ತೊಗೊಳ್ತಿರೋ ಸಂಬಳ, ಸ್ಯಾಲ್ರಿ, ವಾಟ್ ಎವರ್ ಇಟ್ ಈಸ್, ನೆಕ್ಸ್ಟ್ ಇಯರ್ಗೆ ಇರಲ್ಲ. ಅವಾಗ ನಿಮ್ಗೆ ಬೇಡವಾ? ನಿಮಗೆ ಬೇಕಲ್ವಾ? ಅವಾಗ ಬೆಲೆ ಅದೇ ಥರ ಇದಾಗತ್ತೆ. ನಿಮಗೆ ಬೆಳೆ ಬೆಳೆಯೋರಿಗೂ ಬೇಕು, ವ್ಯವಸಾಯಗಳಿಗೂ ಬೇಕು, ಎಲ್ಲನೂ ಅವ್ರಿಗೂ ದುಡ್ಡು ಕೊಡಬೇಕು. ನಾವು ಅವ್ರಿಗೂ ಇನ್ಕ್ರೀಸ್ ಮಾಡಬೇಕು. ಏನೇನೋ ಸ್ಕೀಮ್ ಬರ್ತದೆ ಅದೆಲ್ಲ ಕೊಡಬೇಕು. ಹಂಗಿರುವಾಗ ಏನಾದರೂ ಹೆಂಗೋ ಒಂದು ಕಡೆ ಎಲ್ಲೋ ಒಂದು ಕಡೆ ಇನ್ಕ್ರೀಸ್ ಮಾಡಿದ್ರೇ ಗೌರ್ಮೆಂಟ್ ರನ್ ಮಾಡೋಕ್ಕಾಗ್ತದೆ. ಸೊ ಅದರಿಂದ ಬೆಲೆ ಏರಿಕೆ ಅಂತೆಲ್ಲ ಹೇಳೋದಿಲ್ಲ, ಏನಿಲ್ಲ. ಸೊ ಇಟ್ ಈಸ್ ಆಲ್ ಆಟೋಮೆಟಿಕ್ಲಿ ಇಟ್ ವಿಲ್ ಹ್ಯಾಪನ್. ಒಂದೇ ಎಕ್ಸಾಂಪಲ್ ಮೇಡಮ್, ಬ್ರೆಜಿಲಲ್ಲಿ ಒಂದ್ಸಲ ಕಾಫಿ ಬೆಳೆ ಹಾಳಾಗೋಯ್ತು. ಆವಾಗ ಸಮ್ ಇಯರ್ಸ್ ಬ್ಯಾಕ್ ಆವಾಗ ಕಾಫಿ ಪೌಡ್ರ್ ಬೆಲೆ ಜಾಸ್ತಿ ಆಯಿತು. ಆಮೇಲೆ ಇವಾಗ ಸಮುದ್ರಕ್ಕೆ ಸುರಿತಾ ಇದ್ದಾರೆ ಕಾಫಿ, ಬೀಜ ಎಕ್ಸ್ಟ್ರಾ ಆಗಿ ಕಾಫಿ ಬೆಲೆ ಕಮ್ಮಿ ಆಯಿತಾ? ಒನ್ಸ್ ಇಟ್ ಇಸ್ ಇನ್ಕ್ರೀಸ್ಡ್ ಇಟ್ ವಿಲ್ ನೆವರ್ ಕಮ್ ಡೌನ್. ಇವಾಗ ಇವರು ಸಿದ್ದರಾಮಯ್ಯ ಅವರು ಹಾಲು 3 ರೂಪಾಯಿ ಮಾಡಿದ್ರು. ಹಾಲು ಮಾಡಿದ್ರೆ ಎವ್ರಿಥಿಂಗ್ ವಿಲ್ ಗೋ ಅಪ್. ಇಟ್ ಹ್ಯಾಸ್ ಗಾನ್ ಅಪ್. ಬಟ್ ಇವರು ಅವ್ರನ್ನ ಪ್ಲೇ ಮಾಡ್ತಾರೆ, ಅವರು ಇವ್ರನ್ನ ಪ್ಲೇ ಮಾಡ್ತಾರೆ. ಬಟ್ ಅಟ್ ಲಾಸ್ಟ್ ಮಿಡಲ್ ಕ್ಲಾಸ್ ಪೀಪಲ್ ಸಫರ್. ದಟ್ಸ್ ಆಲ್. ಸ್ಕೀಮ್ಗಳು ಕೊಟ್ಟಿದ್ದಾರೆ, ಅದು ಬಿಡಿ, ಅದು ಪೊಲಿಟಿಕ್ಸ್ ಮಾಡಿದ್ದಾರೆ. ಇವಾಗ ಅದರಲ್ಲಿ ದುಡ್ಡೆಲ್ಲ ಯಾರು ಕೊಡಬೇಕು? ಇವಾಗ ಇನ್ಕ್ರೀಸ್ ಮಾಡಿ ನಮ್ಮ ಮೇಲೆ ಮಾಡ್ತಾರೆ. ಅವಾಗ ನಾವೇನು ಹೇಳ್ತೀವಿ? ಬೆಲೆ ಏರಿಕೆ. ಈ ಥರನೇ ಬೆಲೆ ಏರಿಕೆ ಅಂತ ಹೊತ್ತು ಆಟೋಮೆಟಿಕ್ಕಾಗಿ ಆಗೋದನ್ನೆಲ್ಲ ಏನು ಮಾಡೋಕ್ಕಾಗಲ್ಲ. ಇದೇ ಮೋದಿ ಅವರನ್ನ ಸೋಲ್ಸೋಕ್ಕೋಸ್ಕರ ವಿಪಕ್ಷ ನಾಯಕರು ಅಥವಾ ವಿರೋಧ ಪಕ್ಷದ ನಾಯಕರು ಅಂತಾನೆ ಹೇಳ್ಬೋದು ಹರಸಾಹಸನ ಪಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬ ರಸಗಾರಿ ಪಡ್ತಾ ಇದ್ದಾರೆ. ಬಟ್ ಆಗಲ್ಲ, ಅದು ಮೋದಿ ಓನ್ಲಿ ವಿಲ್ ವಿನ್. ಸದ್ಯಕ್ಕಂತೂ ಆಗೋದಿಲ್ಲ ಮೇಡಮ್, ಸದ್ಯಕ್ಕಂತೂ ಆಗೋದಿಲ್ಲ. ಇನ್ನೊಂದು ಟರ್ಮ್ವರೆಗೂ ನೋಡ್ಕೊಳ್ಳೋಣ. ಈ ಟರ್ಮ್ ಬಂದೇ ಬರ್ತಾರೆ. ನೆಕ್ಸ್ಟ್ ಟರ್ಮ್ಗೆ ಏನಾನ ಆಯ್ತು ಅಂದರೆ ಹಂಗೇನ ಅಷ್ಟೊಂದು ಒಗ್ಗಟ್ಟಿದ್ರೆ ಮೋದಿ ಇರೋದಿಲ್ಲ. He himself will retire from the politics. Madam, you compare the infrastructural development in the last 10 years and before that. Rather even 60 years you take. 60 years versus 10 years you take. Economically, ಯಾವುದರಲ್ಲಿ ಕಮ್ಮಿ ಇದೀವಿ ನಾವು ಇವಾಗ? Now people are, the whole world is looking for India. Looking at India. Definitely India has improved under Modi's regime. ಸರ್, ಇವಾಗ ಕರ್ನಾಟಕ ಸರ್ಕಾರಕ್ಕೆ ಬರೋದಾದ್ರೆ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಎಲ್ಲ ಸೌಲಭ್ಯಗಳ ಬಗ್ಗೆ ನಿಮಗೆ ಅಸಮಾಧಾನ ಇದೆಯಾ ಇಲ್ಲವಾ? ಸ್ವಲ್ಪ ಅದರಲ್ಲಿ ಇದೆ ಮೇಡಮ್, ಸ್ವಲ್ಪ ಅದರಲ್ಲಿ ಇಲ್ಲ. ಓಕೆ, ಈ ಫ್ರೀ ಅಂತ ಹೇಳಿದ್ದಾರೆ. ಫ್ರೀನಲ್ಲಿ ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರೆ ಓಕೆ, ಅದು ಬೇರೆ ವಿಷಯ. ಅವ್ರಿಗೆ ಮಾತ್ರ ಫ್ರೀ ಅಂತ ಹೇಳಿದ್ದಾರೆ, ಅದೊಂದು. ಅದರಿಂದ ಹೌದು, ಯಾರು ಹೇಗೆ ಅದನ್ನು ಹಣನ ಇದು ಮಾಡ್ತಾರೆ? ಅದಕ್ಕೂ ಪ್ಲಾನ್ ಇರಬೇಕಲ್ವಾ? ಆ ಪ್ಲಾನನ್ನು ಇನ್ನೊಬ್ಬರ ಮೇಲೆ ಹಾಕ್ಬಿಟ್ರೆ ಇನ್ನೊಬ್ಬರಿಗೆ ಕಷ್ಟ. ನಮ್ಮ ಮೇಲೆನೆ ಇವಾಗ ಬಜೆಟ್ ಬರುತ್ತೆ ನೋಡಿ. ಎವ್ರಿಥಿಂಗ್ ವಿಲ್ ಬಿ ಟ್ಯಾಕ್ಸ್ ಆನ್ ಮಿಡಲ್ ಕ್ಲಾಸ್ ಪೀಪಲ್ ಓನ್ಲಿ. ವಿ ವಿಲ್ ಪೇ ಆ್ಯಂಡ್ ಸಂಬಡಿ ವಿಲ್ ಎಂಜಾಯ್. ಮೇಡಮ್, ಫ್ರೀ ಯಾವುದು ಕೊಡಬಾರ್ದು ಮೇಡಮ್. ದರ್ ಇಸ್ ನಥಿಂಗ್ ಫ್ರೀ ಇನ್ ದ ವರ್ಲ್ಡ್. ಕೊಡಬಾರ್ದು ಮೇಡಮ್, ಫ್ರೀ ಯಾವುದು ಕೊಡಬಾರ್ದು. ಈಗ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಖರ್ಗೆ ಅವರಾಗಿರ್ಬೋದು, ಅವ್ರಿಗೆ ಹೊಸಬರಿಗೆ ಅವಕಾಶವನ್ನ ಕೊಟ್ಟು ನೋಡೋಣ ಅಂತ ಅನ್ಸಲ್ವಾ ಸರ್? ಹಂಗಂದ್ರೆ ಅರ್ಥ ಆಗ್ಲಿಲ್ಲ. ಅಂದ್ರೆ ಇವಾಗ ಪ್ರಧಾನಿಯಾಗಿ ಹೊಸಬ್ರು ಬರ್ಬೇಕು, ಮೋದಿ ಅವ್ರು ಬಿಟ್ಟು ಹೊಸಬ್ರು ಬರ್ಬೇಕು ಅಂತ, ಯುವ ಶಕ್ತಿ ಏನಾದ್ರು ಬರ್ಬೇಕು, ಬೇರೆ ಪಕ್ಷದಿಂದ ಯಾರಾದ್ರೂ ಪ್ರಧಾನಿ ಆದ್ರೆ ಉತ್ತಮವಾಗಿರುತ್ತೆ, ಒಂದ್ಸಲ ಅವ್ರದ್ದು ನೋಡೋಣ ಪ್ರಧಾನಿ ಹೇಗೆ ನಿರ್ವಹಿಸ್ತಾರೆ ಅನ್ನೋದು. ಮಾಡ್ಲಿ ಬೇಡ ಅಂತ ಯಾರು ಹೇಳಿದ್ರೆ? ಮೋದಿ ನಾನೇ ಬರ್ಬೇಕು ಅಂತ ಏನಿಲ್ಲ. ಅವರು ಬಿಜೆಪಿ ವಿನ್ ಆಗಿದೆ, ಅವ್ರು ಬರ್ತಾ ಇದಾರೆ. ಇಲ್ಲಾಂದ್ರೆ ಬರ್ಲಿ, ಇವಾಗ ಕಾಂಗ್ರೆಸ್ ಬಂದ್ರೆ ಬರ್ಲಿ, ಇವಾಗ ಬಂದು ಮೇಡಮ್. ಏನಂದ್ರೆ ಜನಗಳು ಇವಾಗ ತುಂಬಾ ಇಂಪ್ರೂವ್ ಆಗಿಬಿಟ್ಟಿದ್ದಾರೆ, ಮುಂಚೆ ಥರ ಇಲ್ಲ. ಸೋಷಿಯಲ್ ಮೀಡಿಯಾ, ಈ ವಾಟ್ಸಪ್, ಫೇಸ್ಬುಕ್ ನೋಡ್ಬಿಟ್ಟು ನೋಡಿ ಅಷ್ಟೆಲ್ಲ ಮಾಡೋಕ್ಕಾಗೋದಿಲ್ಲ. ಎಲ್ಲರಿಗೂ ಗೊತ್ತಿದೆ ಇದು. ಇವರು ಅವ್ರು ಒಂದು ಸ್ಟೆಪ್ ಬಿಟ್ರೆ ಜನಗಳು 4 ಥಿಂಕ್ ಮಾಡ್ತಾರೆ. ಅಷ್ಟೊಂದು ಕೆಪಾಸಿಟಿ ಇದೆ ಇವಾಗ. ಓಟ್ ಹಾಕೋವಾಗಲೂ ಅಷ್ಟೇ ಕ್ಲೀನಾಗಿ ನೋಡ್ಕೊಂಡು ಯೋಚನೆ ಮಾಡ್ತಾರೆ. ಅವ್ರನ್ನ ಸುಮ್ಮನೆ ಇಷ್ಟ ಬಂದರೆ ಕಣ್ಣು ಮುಚ್ಕೊಂಡು ಹಾಕೋದಿಲ್ಲ, ಹಾಕೇ ಹಾಕ್ತಾರೆ. ಹಂಗೇನ ಹಾಕಿದ್ರೆ ಜನಗಳು ಒಪ್ಕೊಂಡಿದ್ದಾರಲ್ವಾ, ಆಗಲಿ ಬಿಡಿ, ನೋಡೋಣ. ಓಕೆ ಸರ್, ಈಗ ಪ್ರಧಾನಿ ಯಾರೇ ಆಗಿರ್ಬೋದು, ಮೋದಿ ಅವರಾಗಿರ್ಬೋದು, ಬೇರೆ ಪಕ್ಷದಿಂದ ಯಾರಾದ್ರೂ ನಾಯಕರಾದ್ರೂ ಕೂಡ ಎಕ್ಸ್ಪೆಕ್ಟೇಷನ್ ಏನಿದೆ ಪ್ರಧಾನಿಯಿಂದ, ಈ ತರದೊಂದು ಕೆಲಸಗಳು ಜನಸಾಮಾನ್ಯರಿಗೆ ಆಗಬೇಕು ಅಥವಾ ಆಗಬೇಕಿತ್ತು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ, ಅದು ಯಾವ್ದಾದ್ರು ಇದೆಯಾ?
ಜನಗಳಿಗೆ ಮಿಡಲ್ ಕ್ಲಾಸ್ ಇವರಿಗೆ ಒಳ್ಳೇದಾಗಬೇಕು ಮೇಡಮ್. ಅವರು ಏನಂದರೆ ಒಂದು ಮೈನಾರಿಟಿ, ತುಂಬ ಮೈನಾರಿಟಿ ಹೋಗ್ಬಿಡ್ತಾರೆ, ಇಲ್ಲಾಂದರೆ ಅಬೋವ್ ಹೋಗ್ತಾರೆ. ಮಿಡಲ್ ಕ್ಲಾಸಲ್ಲಿರೋರಿಗೆ ಸ್ವಲ್ಪ ದೇ ಆರ್ ಸಫರಿಂಗ್. ಅವರುಗಳಿಗೆ ಸ್ವಲ್ಪ ಒಳ್ಳೇದಾಗೋ ಥರ ಮಾಡಬೇಕು. ಮೇಡಮ್, ಒನ್ ಪಾಯಿಂಟ್, ಎಜುಕೇಷನ್ ಆ್ಯಂಡ್ ಹಾಸ್ಪಿಟಲೈಸೇಷನ್ ಶುಡ್ ಬಿ ಸಬ್ಸಿಡೈಸ್ಡ್. ಇಂಡಿಯಾದಲ್ಲಿ ಅದು ಕಾಸ್ಟ್ಲಿಯೆಸ್ಟ್ ವೆನ್ ಕಂಪೇರ್ ಟು ಅದರ್ ಕಂಟ್ರೀಸ್. ಅದನ್ನ ಮಾಡ್ಬೇಕು ಮೇಡಮ್. ಈಗ 18 ವರ್ಷ ತುಂಬಿರುತ್ತೆ, 19ಕ್ಕೆ ಬಿದ್ದಿರ್ತಾರೆ. ಲೋಕಸಭಾ ಎಲೆಕ್ಷನ್ ಬಂತಪ್ಪ, ನಾನು ಒಂದು ಓಟ್ ಹಾಕೋಣ ಅಂತ ಯುವ ಜನತೆ ಒಂದು ಕನಸನ್ನ ಕಾಣ್ತಾ ಇರ್ತಾರೆ. ಸೊ ಅಂಥವರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಮೇಡಮ್, ಅವರು ಇವಾಗ ನಮಗಿನ್ನ ಓಕೆ ಒಂದು ಸರ್ಟನ್ ಏಜ್ ಆದಮೇಲೆ ಇವಾಗ ಯಂಗ್ಸ್ಟರ್ಸ್ ಎಲ್ಲ ದೇ ನೋ ವಾಟ್ ಇಸ್ ವಾಟ್. ಅವರು ನೋಡಿಕೊಂಡು ಅವ್ರು ಓಟ್ ಹಾಕಬೇಕು. ಆದರೆ ಎಲ್ಲರೂ ಓಟ್ ಹಾಕಬೇಕು, ಹಾಕದೇ ಇರಬಾರ್ದು. ಎಲ್ಲರೂ ಓಟ್ ಹಾಕಬೇಕು. ಓಟ್ ಹಾಕಿದ್ರೆ ಇವರು ಫ್ರೀ ಕೊಡ್ತಾರೆ, ಅವ್ರು ಫ್ರೀ, ಆ ಥರ ನೋಡಬಾರ್ದು. ಈ ಡೆವಲಪ್ಮೆಂಟ್ ಯಾರಿಂದ ಏನಾಗುತ್ತೆ, ಎಲ್ಲಿ ಹೇಗೆ ಡೆವಲಪ್ ಮಾಡಿದ್ದಾರೆ ಅವರು ಥಿಂಕ್ ಮಾಡಬೇಕು. ಇಷ್ಟು ವರ್ಷದಿಂದ ಹೆಂಗಿತ್ತು, ಇವಾಗ ಹೇಗಿದೆ, ಅದು ನೋಡಿಕೊಂಡು ಆಮೇಲೆ ಅವರು ಓಟ್ ಹಾಕಲಿ. ಅವ್ರು ಯಾರು ಹಾಕಿದ್ರೂ ಒಳ್ಳೆಯದೇ. ಏಕೆಂದರೆ ಇವಾಗ ಒಂದು ಇನ್ ಫ್ಯೂಚರ್ ಅವ್ರದ್ದೇ ಆಡಳಿತ ನಡೆಯೋದು, ಬೇರೆ ಯಾರ್ದು ಇಲ್ಲ. ಇಲ್ಲ ಯಂಗ್ಸ್ಟರ್ಸ್, ಇವಾಗ ಯಂಗ್ಸ್ಟರ್ಸ್ ನಾಳೆ ಅವರೇ ಆಗೋದು. ಹಂಗಿರುವಾಗ ಅವ್ರದ್ದು ಬರಬೇಕು ಮೇಡಮ್. ಅವರು ಚೆನ್ನಾಗಿ ಲೆಟ್ ದೆಮ್ ವೋಟ್ ಫಾರ್ ದಿ ವಿಷನರಿ ಕಂಟ್ರಿ 10 years ahead ಹೇಗಿರಬೇಕು ಅಂತ ಥಿಂಕ್ ಮಾಡಿ ಅವ್ರಿಗೆ ವೋಟ್ ಮಾಡಲಿ. ಯಾಕೆಂದರೆ ಇವಾಗ ನಾವು ವಿ ಹ್ಯಾವ್ ಲ್ಯಾಂಡೆಡ್ ಇನ್ ಮೂನ್, ವಿ ಹ್ಯಾವ್ ಸೆಂಟ್ ಲೂನಾರ್, ಸನ್ಗೆ ಕಳಿಸಿದ್ದೀವಿ ಸ್ಯಾಟಲೈಟ್, ಎವ್ರಿಥಿಂಗ್ ಈಸ್ ಸಕ್ಸಸ್ಫುಲ್ ಅಂಡರ್ ವೂಸ್ ರೆಜಿಮ್. ಬಟ್ ಯಾರೋ ಹೇಳ್ಬೋದು ನಾವು ಪ್ರಯತ್ನ ಪಟ್ಟಿವಿ ಆಗಿರಲಿಲ್ಲ ಅಂತ. ನೋ, ಇಟ್ ಶುಡ್ ಬಿ ಡನ್. ಪ್ಲ್ಯಾನಿಂಗ್ ಈಸ್ ಇಂಪಾರ್ಟೆಂಟ್, ಬಟ್ ಎಕ್ಸಿಕ್ಯೂಷನ್ ಈಸ್ ವೆರಿ ಇಂಪಾರ್ಟೆಂಟ್. ಮೇಡಮ್, ಇವಾಗ ನಾನು ಯಾವಾಗಲೂ ಮಾಡಿದ್ದಾರೆ, ಯಾರು ಮಾಡಿರ್ತಾರೆ. ಎಕ್ಸಿಕ್ಯೂಟ್ ಮಾಡಿದ್ರೆ ಅವರು ಮಾಡಿಲ್ಲ. ಅವರು ಟೈಮ್ ಸಿಕ್ಕಿತ್ತಾ ಇಲ್ವಾ, ಇತ್ತು, ಮಾಡಲಿಲ್ಲ. ಇವಾಗ ಇವರು ವಿಜಿನ್ ಸ್ಮಾಲ್ ಇದರಲ್ಲಿ ಮಾಡಿದ್ದಾರೆ ಅಂದರೆ ದಟ್ ಮೀನ್ಸ್ ಅವ್ರ ವಿಷನ್ ಆಗಿದೆ. ವಿಷನ್ ನೋಡಬೇಕು, ಮಾಡಬೇಕು ಅಂತ ಇದೆ, ಅವರು ಮಾಡಿದ್ದಾರೆ, ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು. ಬಟ್ ಒನ್ ಥಿಂಗ್, ಈ ಆಪೋಸಿಷನ್ ಪಾರ್ಟೀಸ್ ಎಲ್ಲ ಓವರ್ ಇಟ್ ಈಸ್, ಮೋದಿಯವರು ಏನೇ ಮಾಡಿದ್ರೂ ನಾಟ್ ಒಂದು ಇದುವರೆಗೂ ಒಂದು ಕೂಡ ಅವ್ರು ಓಕೆ ಇದು ಮಾಡಿರೋ ಸರಿ ಅಂತ ಇದುವರೆಗೂ ಹೇಳಿಲ್ಲ ಮೇಡಮ್. ದಟ್ ಮೀನ್ಸ್ ಹಂಗೆ ಒಳ್ಳೇದು ಮಾಡೇ ಇಲ್ವಾ? ಹಂಗಂದರೆ ಅವ್ರಿಗೆ ಒಳ್ಳೇದು ಆಗಲೇ ಇಲ್ವಾ? ಆಗಿದೆ ಮೇಡಮ್, ತುಂಬ ಆಗಿದೆ. Don't target a person, target a party. Here the problem is 29 parties versus Modi ಆಗೋಯ್ತು. ತಪ್ಪು. Don't target a person. You fight. ಅಪೋಸಿಷನ್ ಬೇರೆ ಕಂಟ್ರೀಸ್ ನೋಡಿ, ಲೇಬರ್, ಸೆನೆಟರ್ ಇಬ್ಬರು ಪಕ್ಕದಲ್ಲಿ ನಿಂತ್ಕೊಂಡು ಕ್ಯಾನ್ವಾಸ್ ಮಾಡ್ತಾರೆ. ನಮ್ಮದ್ರಲ್ಲಿ ಆಗುತ್ತಾ?